ಎಸ್ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ರಿಗೂ ವಿದ್ವತ್ KCA ಗುರು ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಎಸ್ ಹಾಗಾದರೆ ಇವತ್ತಿನ ದಿನ ಪರಿಸರ ಅಧ್ಯಯನ ಎಕಾಲಜಿಗೆ ಸಂಬಂಧಪಟ್ಟಂಗೆ ನಾನು ತರಗತಿಗಳನ್ನು ಪ್ರಾರಂಭ ಮಾಡ್ತಾ ಬರ್ತೀನಿ. ಎಸ್ ರೆಡಿ ಇದ್ದೀರಾ? ಕ್ಲಾಸ್ ಕೇಳೋಕೆ ರೆಡಿ ಇದ್ದೀರಾ? ಹಾಗಾದರೆ ವೆರಿ ಕ್ಲಿಯರ್ ಆಗಿ ನೋಡ್ಕೊಳ್ರಿ. ಪ್ರಸ್ತುತ ಪ್ರಪಂಚದಲ್ಲಿ ಸರಿಸುಮಾರು 200ಕ್ಕೂ ಹೆಚ್ಚು ದೇಶಗಳಿದ್ದಾವೆ. ಪ್ರಸ್ತುತ ಪ್ರಪಂಚದಲ್ಲಿ ಸರಿಸುಮಾರು 200ಕ್ಕೂ ಹೆಚ್ಚು ದೇಶಗಳಿದ್ದಾವೆ. ಪ್ರಪಂಚದಲ್ಲಿನ ಯಾವುದೇ ದೇಶ ಆಗಿರಲಿ, ಒಂದು ದೇಶ ಯಾವಾಗ ಪ್ರಬಲ ರಾಷ್ಟ್ರವಾಗುತ್ತೆ ಅಂದರೆ ಆ ದೇಶದ ಅರ್ಥವ್ಯವಸ್ಥೆ ಚೆನ್ನಾಗಿರಬೇಕು. ಅದೇ ರೀತಿಯಾಗಿ ಆ ದೇಶದ ಪರಿಸರ ವ್ಯವಸ್ಥೆ ಚೆನ್ನಾಗಿರಬೇಕು. ಅದೇ ರೀತಿಯಾಗಿ ಆ ದೇಶದ ತಂತ್ರಜ್ಞಾನ ವ್ಯವಸ್ಥೆ ಚೆನ್ನಾಗಿರಬೇಕು. ಅದೇ ರೀತಿಯಾಗಿ ಆ ದೇಶದ ರಕ್ಷಣಾ ವ್ಯವಸ್ಥೆ ಚೆನ್ನಾಗಿರಬೇಕು. ಪ್ರಪಂಚದಲ್ಲಿನ ಯಾವುದೇ ದೇಶ ಆಗಿರ್ಬೋದು, ಆ ದೇಶದಲ್ಲಿನ ಈ 4 ವ್ಯವಸ್ಥೆಗಳು ಚೆನ್ನಾಗಿದ್ರೆ ಅದು ಪ್ರಪಂಚದಲ್ಲಿನ ಪ್ರಬಲ ರಾಷ್ಟ್ರವಾಗುತ್ತೆ ಅನ್ನೋದಕ್ಕೆ ಯಾವುದೇ ರೀತಿಯಾದ ಡೌಟ್ ಇಲ್ಲ. ಸೊ ಹಾಗಾಗಿ ಪರೀಕ್ಷೆಯಲ್ಲಿ ಏನು ಮಾಡ್ತಾನೆ ಅಂದರೆ ಈ 4 ಸಬ್ಜೆಕ್ಟ್ಗಳಿಂದ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಹಾಗಾಗಿ ಈ 4 ಸಬ್ಜೆಕ್ಟ್ಗಳನ್ನ ನೀವು ಪರ್ಫೆಕ್ಟಾಗಿ ಅಧ್ಯಯನ ಮಾಡಬೇಕು, ಪರ್ಫೆಕ್ಟಾಗಿ ತಿಳ್ಕೋಬೇಕು. ಒಂದು ಅರ್ಥವ್ಯವಸ್ಥೆ ಸರ್, ಇನ್ನೊಂದು ಪರಿಸರ ವ್ಯವಸ್ಥೆ, ಇನ್ನೊಂದು ತಂತ್ರಜ್ಞಾನ ವ್ಯವಸ್ಥೆ, ಇನ್ನೊಂದು ರಕ್ಷಣಾ ವ್ಯವಸ್ಥೆ. ಬೇಕಂದ್ರೆ ನೀವು ವಿಚಾರ ಮಾಡ್ರಿ, ಪ್ರಪಂಚದಲ್ಲಿನ ಯಾವುದೇ ದೇಶ ಆಗಿರ್ಬೋದು, ಆ ದೇಶದಲ್ಲಿ ಈ 4 ವ್ಯವಸ್ಥೆಗಳು ಪ್ರಬಲವಾಗಿ ಬಿಟ್ಬಿಟ್ರೆ ಆ ದೇಶ ಪ್ರಪಂಚದಲ್ಲಿನ ಪ್ರಬಲ ರಾಷ್ಟ್ರವಾಗಿಬಿಡುತ್ತೆ. ಹಾಗಾಗಿ ಈ 4 ವಿಷಯಗಳ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಇವುಗಳನ್ನ ಚೆನ್ನಾಗಿ ಅಧ್ಯಯನ ಮಾಡ್ತಾ ಬರೋಣ. ನಾನು ಈ 4ರಲ್ಲಿ ನಿಮ್ಗೆ ಯಾವುದರ ಕುರಿತು ಬೋಧನೆಯನ್ನ ಮಾಡ್ತಾ ಬರ್ತೀನಿ ಅಂದ್ರೆ ಪರಿಸರ ವ್ಯವಸ್ಥೆ ವಿಷಯದ ಕುರಿತು. ಸರ್, ಈ ಪರಿಸರ ವ್ಯವಸ್ಥೆಯನ್ನ ನಾವು ಈ ಒಂದು ಸಬ್ಜೆಕ್ಟ್ ಅಂತ ಬಂದಾಗ ಏನಂತ ಕರಿತೀವಿ ಅಂದ್ರೆ ಪರಿಸರ ಅಧ್ಯಯನ ಅಂತ ಕರಿತೀವಿ. ಎಸ್, ಏನಂತ ಕರಿತೀವಿ? ಪರಿಸರ ಅಧ್ಯಯನ ಅಂತ ಕರಿತೀವಿ. ಇದು ಸಬ್ಜೆಕ್ಟ್ನ ಹೆಸರು. ಸಬ್ಜೆಕ್ಟ್ನ ಹೆಸರು. ಇದನ್ನ ನಾವು ಇಂಗ್ಲಿಷಲ್ಲಿ ಏನಂತ ಕರಿತೀವಿ ಅಂದ್ರೆ ಎಕಾಲಜಿ ಅಂತೀವಿ. ಕೆಲವರು ಈಕಾಲಜಿ ಅಂತ ಪ್ರೊನೌನ್ಸ್ ಮಾಡ್ತಾರೆ. ನೋಡಿ, ಒಂದು ವಿಚಾರ ಗೊತ್ತಿರಲಿ, ಇದನ್ನ ಈಕಾಲಜಿನರ್ ಅನ್ರಿ ಅಥವಾ ಎಕಾಲಜಿನರ್ ಅನ್ರಿ, ಆದ್ರೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಮಾತ್ರ ಕರಿಬಾರ್ದು. ಕೆಲವರು ಇದನ್ನ ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಪರಿಸರ ಅಧ್ಯಯನ ಅಂತ ಈ ತರ ಕರೀತಾರೆ ಇಂಗ್ಲಿಷಲ್ಲಿ. ಸೊ ಅಲ್ಲ, ಕನ್ನಡದಲ್ಲಿ ಪರಿಸರ ಅಧ್ಯಯನ, ಇಂಗ್ಲಿಷಲ್ಲಿ ಏನಂತೀವಿ ಅಂದ್ರೆ ಈಕಾಲಜಿ ಅಂತ ಕರಿತೀವಿ. ನೋಡಿ, ಯಾವುದೇ ದೇಶ ಆಗಿರ್ಬೋದು, ಭೂಮಿಯ ಮೇಲಿನ ಯಾವುದೇ ಜೀವಿಗೆ ಆಗಿರ್ಬೋದು, ಪರಿಸರ ಎನ್ನುವುದು ಪ್ರಮುಖ ವಿಚಾರ. ಹಾಗಾಗಿ ಪರಿಸರವನ್ನ ಚೆನ್ನಾಗಿ ಇಟ್ಕೋಬೇಕಾದ್ರೆ ಪರಿಸರದ ಕುರಿತು ನಮಗೆ ಜ್ಞಾನ ಇರಬೇಕು. ಈ ಜ್ಞಾನ ಸಿಗ್ಲಿ ಎಂಬುದರ ಸಲುವಾಗಿ ಪರಿಸರ ಅಧ್ಯಯನ ಎಂಬ ಒಂದು ಸಬ್ಜೆಕ್ಟ್ ಅನ್ನ ಈ ಕಾಂಪಿಟೇಟಿವ್ ಸಬ್ಜೆಕ್ಟ್ಗಳಲ್ಲಿ ಆ್ಯಡ್ ಮಾಡಿದ್ದಾರೆ. ಎಸ್, ಹಾಗಾದ್ರೆ ಅಧ್ಯಯನ ಮಾಡ್ತಾ ಬರೋಣ ಪರಿಸರ ಅಧ್ಯಯನದ ಕುರಿತು. ನೋಡ್ತಾ ಬರೋಣ್ರಿ. ಎಸ್, ವೆರಿ ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಡ್ರಿ. ಪರಿಸರ ಅಧ್ಯಯನ ಅಂತ ಬಂದಾಗ 4 ಪಾರ್ಟ್ಗಳು ಬರುತ್ತೆ. ಪರಿಸರ ಅಧ್ಯಯನ ಅಂತ ಬಂದಾಗ ಎಷ್ಟು ಪಾರ್ಟ್ಗಳು ಬರುತ್ತೆ ಅಂದ್ರೆ 4 ಪಾರ್ಟ್. ಅದರಲ್ಲಿ ಮೊದಲನೇದು ಪರಿಸರ ವಿಜ್ಞಾನ ಅಂತ ಪಾರ್ಟ್ನ ಹೆಸರು. ಇದರಲ್ಲಿ ಸಂಪೂರ್ಣವಾಗಿ ನಾವು ಪರಿಸರಕ್ಕೆ ಸಂಬಂಧಪಟ್ಟ ವ್ಯಾಖ್ಯಾನಗಳನ್ನ ಅಧ್ಯಯನ ಮಾಡ್ತೀವಿ. ಇನ್ನ ಪಾರ್ಟ್ 2 ಅಂತ ಬಂದಾಗ ಇದು ಸಂಪೂರ್ಣವಾಗಿ ಯಾವುದರ ಕುರಿತು ಅಧ್ಯಯನ ಮಾಡ್ತೀವಿ ಅಂದ್ರೆ ಪರಿಸರ ಮಾಲಿನ್ಯದ ಕುರಿತು ಅಧ್ಯಯನ ಮಾಡ್ತೀವಿ. ಪರಿಸರ ಮಾಲಿನ್ಯದ ಕುರಿತು ಒಂದು ಪರಿಸರ ಅಧ್ಯಯನದ ವ್ಯಾಖ್ಯಾನಗಳ ಕುರಿತು ಅಧ್ಯಯನ ಮಾಡ್ತೀವಿ. 2 ಪರಿಸರ ಮಾಲಿನ್ಯದ ಕುರಿತು ಅಧ್ಯಯನ ಮಾಡ್ತೀವಿ. ಇನ್ನ ಪಾರ್ಟ್ 3 ಅಂತ ಬಂದಾಗ ಸಂಪೂರ್ಣವಾಗಿ ನಾವು ಯಾವುದರ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂದ್ರೆ ಜೈವಿಕ ವೈವಿಧ್ಯತೆಯ ಕುರಿತು ಅಧ್ಯಯನ ಮಾಡ್ತೀವಿ. ಹೌದ್ರಿ, ಬಯೋಡೈವರ್ಸಿಟಿ ಅಂತ ಕರಿತೀವಿ. ಇನ್ನ
ಪಾರ್ಟ್ 4 ಅಂತ ಬಂದಾಗ ಈ ಜೈವಿಕ ವೈವಿಧ್ಯತೆಯನ್ನ ಹೆಂಗೆ ಸಂರಕ್ಷಣೆ ಮಾಡ್ತೀವಿ ಎನ್ನುವುದರ ಕುರಿತು ಅಧ್ಯಯನ ಮಾಡ್ತೀವಿ. ಎಸ್, ಹೀಗೆ 4 ಪಾರ್ಟ್ಗಳು ಬರುತ್ತೆ. 4 ಪಾರ್ಟ್ ಹೆಸರಿಗೆ ಮಾತ್ರ, ಆದರೆ ಅತ್ಯಂತ ದೊಡ್ಡ ದೊಡ್ಡ ಪಾರ್ಟ್ಗಳು. ಒಂದೊಂದು ಪಾರ್ಟ್ ಅಧ್ಯಯನ ಮಾಡೋಕ್ಕೆ 10 ರಿಂದ 15 ತಾಸು ಬೇಕ್ರಿ. ಟೋಟಲ್ ಪರಿಸರ ಅಧ್ಯಯನವನ್ನ ಕಲಿಯೋಕೆ 45 ರಿಂದ 50 ತಾಸು ಸಮಯ ಬೇಕು. ಎಸ್, ಹಾಗಾದ್ರೆ ಇಲ್ಲಿ ನಾವು ಪ್ರಾರಂಭ ಮಾಡಿಬಿಡೋಣ ಪರಿಸರ ಅಧ್ಯಯನದ ಕುರಿತು. ಹಾಗಾದ್ರೆ ಪರಿಸರ ಅಧ್ಯಯನ ಅಂತ ಬಂದಾಗ ನಾನು ಹೇಳಿದ್ದೆ ನೋಡ್ರಿ, ಇಲ್ಲಿ ಒಂದು ಪಾರ್ಟ್ ಇದೆ. ಈ ಒಂದು ಪಾರ್ಟ್ ಅಲ್ಲಿ ಎಷ್ಟು ಚಾಪ್ಟರ್ ಬರುತ್ತೆ ಅಂದ್ರೆ, ಒಂದು ಪಾರ್ಟ್ ಅಲ್ಲಿ ಎಷ್ಟು ಚಾಪ್ಟರ್ ಬರುತ್ತೆ ಅಂದ್ರೆ 4 ಚಾಪ್ಟರ್ ಬರುತ್ತೆ. ಅದರಲ್ಲಿ ಮೊದಲನೇ ಚಾಪ್ಟರ್ ಪರಿಸರ ವಿಜ್ಞಾನ ಅಂತ. ಮೊದಲನೇ ಚಾಪ್ಟರ್ ಪರಿಸರ ವಿಜ್ಞಾನ. ಎರಡನೇ ಚಾಪ್ಟರು ಪರಿಸರ ವ್ಯವಸ್ಥೆಯ ಘಟಕಗಳು ಅಂತ. ಪರಿಸರ ವ್ಯವಸ್ಥೆಯ ಘಟಕಗಳು. ಮೂರನೇ ಚಾಪ್ಟರು ಪರಿಸರ ವ್ಯವಸ್ಥೆಯ ವಿಧಗಳು ಅಂತ. ಪರಿಸರ ವ್ಯವಸ್ಥೆಯ ವಿಧಗಳು. ನಾಲ್ಕನೇ ಚಾಪ್ಟರು ಪರಿಸರ ವ್ಯವಸ್ಥೆಯ ಕಾರ್ಯಗಳು ಅಂತ. ಪರಿಸರ ವ್ಯವಸ್ಥೆಯ ಕಾರ್ಯಗಳು. ಇದು ಒಂದನೇ ಪಾರ್ಟಿನಲ್ಲಿ ಬರುವ 4 ಚಾಪ್ಟರ್ಗಳು. ಒಂದನೇ ಪಾರ್ಟ್ ಇಲ್ಲಿ ಬರ್ದಿ ನೋಡ್ರಿ, ಒಂದನೇ ಪಾರ್ಟ್ನಲ್ಲಿ ಬರುವ 4 ಚಾಪ್ಟರ್ಗಳು. ಎಸ್, ಹಾಗಾದ್ರೆ ಇದರಲ್ಲಿ ನಮ್ಮ ಮೊದಲನೇ ಚಾಪ್ಟರ್ ಯಾವುದು ಅಂದ್ರೆ ಪರಿಸರ ವಿಜ್ಞಾನ. ಹೆಡ್ಲೈನ್ ಹಾಕೊಂಡ್ಬಿಡ್ರಿ. ಫಸ್ಟ್ ಚಾಪ್ಟರ್ನ ಹೆಡ್ಲೈನ್ ಹೆಸರು ಏನು ಅಂದ್ರೆ ಪರಿಸರ ವಿಜ್ಞಾನ. ಪರಿಸರ ವಿಜ್ಞಾನ. ಎಸ್, ಜಾಯಿನ್ ಆಗಿದ್ದೀರಲ್ಲ, ಕ್ಲಾಸ್ ಕೇಳ್ತಾ ಇದ್ದೀರಲ್ಲ. ಎಸ್, ಪರಿಸರ ವಿಜ್ಞಾನ. ಎಸ್, ನೋಡಿ ಸರ್, ಪರಿಸರ ವಿಜ್ಞಾನ ಅಂತ ಬಂದಾಗ, ಪರಿಸರ ವಿಜ್ಞಾನ ಅಂತ ಬಂದಾಗ ನಾವು ಸಂಪೂರ್ಣವಾಗಿ ಯಾವುದರ ಕುರಿತು ಅಧ್ಯಯನ ಮಾಡ್ತಾ ಬರ್ತೀವಿ ಅಂದ್ರೆ ವ್ಯಾಖ್ಯಾನಗಳ ಕುರಿತು ಅಧ್ಯಯನ ಮಾಡ್ತಾ ಬರ್ತೀವಿ. ಇಲ್ಲಿ ಗಮನದಲ್ಲಿರಲಿ, ಈ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಮೊದಲಿಗೆ 3 ವ್ಯಾಖ್ಯಾನಗಳ ಕುರಿತು ಅಧ್ಯಯನ ಮಾಡ್ತೀವಿ. ಫಸ್ಟ್ ಚಾಪ್ಟರ್ ಅಲ್ಲಿ ಮೊದಲಿಗೆ ಎಷ್ಟು ವ್ಯಾಖ್ಯಾನಗಳ ಕುರಿತು ಅಧ್ಯಯನ ಮಾಡ್ತೀವಿ ಅಂದ್ರೆ 3 ವ್ಯಾಖ್ಯಾನಗಳ ಕುರಿತು ಅಧ್ಯಯನ ಮಾಡ್ತಾ ಬರ್ತೀವಿ. ಎಸ್, ಅದರಲ್ಲಿ ಫಸ್ಟ್ನೇದು ಯಾವುದು ಅಂದ್ರೆ ಪರಿಸರ. ಎಸ್, ಎಷ್ಟು ವ್ಯಾಖ್ಯಾನಗಳ ಕುರಿತು ಅಧ್ಯಯನ ಮಾಡ್ತೀವಿ? 3 ವ್ಯಾಖ್ಯಾನಗಳ ಕುರಿತು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮೊದಲನೇ ವ್ಯಾಖ್ಯಾನ ಏನಂದ್ರೆ ಪರಿಸರ. ಪರಿಸರ ಅಂದ್ರೆ ಏನಂತ ಅಧ್ಯಯನ ಮಾಡ್ತೀವಿ. ಇನ್ನ ಎರಡನೇ ವ್ಯಾಖ್ಯಾನ ಏನು ಅಂದ್ರೆ ಪರಿಸರ ವ್ಯವಸ್ಥೆ ಅಂದ್ರೆ ಏನಂತ ಅಧ್ಯಯನ ಮಾಡ್ತೀವಿ. ಪರಿಸರ ವ್ಯವಸ್ಥೆ ಅಂದ್ರೆ ಏನು ಅಂತ ಅಧ್ಯಯನ ಮಾಡ್ತೀವಿ. ಇನ್ನ ಮೂರನೇ ವ್ಯಾಖ್ಯಾನ ಏನು ಅಂದ್ರೆ ಪರಿಸರ ವಿಜ್ಞಾನ. ಪರಿಸರ ವಿಜ್ಞಾನ ಅಂದ್ರೆ ಏನು ಅಂತ ನಾವು ಅಧ್ಯಯನ ಮಾಡ್ತೀವಿ. 1 ಪರಿಸರ, 2 ಪರಿಸರ ವ್ಯವಸ್ಥೆ, 3 ಪರಿಸರ ವಿಜ್ಞಾನ. ಎಸ್, ಒಂದೊಂದೇ ಶಬ್ದದ ವ್ಯಾಖ್ಯಾನವನ್ನು ನಾವು ನೋಡ್ತಾ ಬರೋಣ. ಮೊದಲಿಗೆ ಬರೋದೇ ಪರಿಸರ. ಇದನ್ನ ಸರ್ ಇಂಗ್ಲಿಷಲ್ಲಿ ಎನ್ವಿರಾನ್ಮೆಂಟ್ ಅಂತೀವಿ. ಇಂಗ್ಲಿಷಲ್ಲಿ ಎನ್ವಿರಾನ್ಮೆಂಟ್ ಅಂತೀವಿ. ಪರಿಸರ ವ್ಯವಸ್ಥೆಯನ್ನ ಇಂಗ್ಲಿಷಲ್ಲಿ ಈಕೋಸಿಸ್ಟಮ್ ಅಂತೀವಿ. ಈಕೋಸಿಸ್ಟಮ್ ಅಂತೀವಿ. ಪರಿಸರ ವಿಜ್ಞಾನವನ್ನ ಇಂಗ್ಲಿಷಲ್ಲಿ ಈಕೋಲಾಜಿ ಅಂತೀವಿ. ಈಕೋಲಾಜಿ ಅಂತ ಕರಿತೀವಿ. ಎಸ್, ನೋಡ್ತಾ ಬರೋಣ್ರಿ. ಮೊದಲಿಗೆ ಪರಿಸರ ಅಂದ್ರೆ ಏನು ಅಂತ ನೋಡಿ, ವೆರಿ ಕ್ಲಿಯರ್ ಆಗಿ ನೋಡ್ಕೊಡ್ರಿ. ನಾವು ಸಣ್ಣವರಿದ್ದಾಗಿಂದ ಕಲ್ತಿರ್ತೀವಿ, ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಪರಿಸರ. ಸ್ವಲ್ಪ ದೊಡ್ಡವರಾಗಿವಿ, ಡಿಫ್ರೆಂಟ್ ಆಗಿ ಕಲಿಯೋಣ. ಒಂದು ಜೀವಿ ಮತ್ತು ಆ ಜೀವಿಯ ಸುತ್ತಮುತ್ತಲಿನ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಪರಿಸರ ಎನ್ನುತ್ತೇವೆ. ಎಸ್, ನೋಡಿ ಸರ್, ನಾನೊಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇವಾಗ ಒಂದು ಜೀವಿ ಇದೆ ಅಂತ ತಿಳ್ಕೊಡ್ರಿ. ಅದು ಯಾವ್ದಾದ್ರೂ ಜೀವಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು ಅಥವಾ ಯಾವ್ದಾದ್ರೂ ಜೀವಿ ಆಗಿರ್ಬೋದು. ಈ ಜೀವಿಯನ್ನ ಸೇರಿಸ್ಕೊಂಡು ಈ ಜೀವಿಯ ಸುತ್ತಮುತ್ತಲು ಏನಿರುತ್ತೆ ಅಂದ್ರೆ ಜೈವಿಕ ಮತ್ತು ಅಜೈವಿಕ ಘಟಕ ಇರುತ್ತೆ. ಹಾಗಾದ್ರೆ ಜೀವಿಯನ್ನ ಸೇರಿಕೊಂಡು ಜೀವಿಯ ಸುತ್ತಮುತ್ತಲಿರುವ ಜೈವಿಕ ಮತ್ತು ಅಜೈವಿಕ ಘಟಕಗಳ ಸಮೂಹವನ್ನ ನಾವು ಪರಿಸರ ಅಂತ ಕರಿತೀವಿ. ಹಾಗಾದ್ರೆ ಪರಿಸರ ಅಂತ ಬಂದಾಗ
ಬರೀ ಜೈವಿಕ ಘಟಕ ಇರಬಾರ್ದು, ಬರೀ ಅಜೈವಿಕ ಘಟಕ ಇರಬಾರ್ದು. ಜೈವಿಕ ಘಟಕನು ಇರಬೇಕು, ಅಜೈವಿಕ ಘಟಕನು ಇರಬೇಕು. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿನ ಜೈವಿಕ ಮತ್ತು ಅಜೈವಿಕ ಘಟಕಗಳ ಸಮೂಹವನ್ನ ಪರಿಸರ ಅಂತ ಕರಿತೀವಿ. ಸರ್ ಹಾಗಾದ್ರೆ ಏನ್ರಿ ಜೈವಿಕ ಘಟಕಗಳು ಅಂದ್ರೆ, ಏನ್ರಿ ಅಜೈವಿಕ ಘಟಕಗಳು ಅಂದ್ರೆ? ನಿಮಗೆ ಗೊತ್ತಿರುತ್ತೆ, ಜೈವಿಕ ಘಟಕವನ್ನ ಇಂಗ್ಲಿಷ್ ಅಲ್ಲಿ ನಾವು ಏನಂತ ಕರಿತೀವಿ ಅಂದ್ರೆ ಬಯೋಟಿಕ್ ಫ್ಯಾಕ್ಟರ್ ಅಂತೀವಿ. ಬಯೋಟಿಕ್ ಫ್ಯಾಕ್ಟರ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜೀವ ಇರುವ ವಸ್ತುಗಳೇ ಜೈವಿಕ ಘಟಕಗಳು. ಫಾರ್ ಎಕ್ಸಾಂಪಲ್ ಪ್ರಾಣಿಗಳು, ಪಕ್ಷಿಗಳು, ವಿಘಟಕರು, ಡಿಕಂಪೋಸರ್ಸ್ ಅಂತೀವಿ. ಹೌದ್ರಿ, ಇವೆಲ್ಲ ಯಾವುದಕ್ಕೆ ಉದಾಹರಣೆ ಅಂದ್ರೆ ಬಯೋಟಿಕ್ ಫ್ಯಾಕ್ಟರ್ಸ್. ಇದ್ರ ಜೊತೆಗೆ ಸಸ್ಯಗಳು ಕೂಡ ಬರುತ್ತೆ. ಇನ್ನ ಅಜೈವಿಕ ಘಟಕ ಎ ಬಯೋಟಿಕ್ ಫ್ಯಾಕ್ಟರ್ ಅಂತೀವಿ. ಎ ಬಯೋಟಿಕ್ ಫ್ಯಾಕ್ಟರ್ ಅಂತ ಕರಿತೀವಿ. ಅಜೈವಿಕ ಘಟಕ ಅಂದ್ರೆ ಜೀವ ಇರದೇ ಇರುವ ವಸ್ತುಗಳು. ಫಾರ್ ಎಕ್ಸಾಂಪಲ್ ಕಲ್ಲು, ಮಣ್ಣು, ನೀರು, ಗಾಳಿ, ಹವಾಮಾನ, ತಾಪಮಾನ, ಇವೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ ಅಂದ್ರೆ ಅಜೈವಿಕ ಘಟಕಗಳಿಗೆ. ಹಾಗಾದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿನ ಜೈವಿಕ ಘಟಕಗಳು ಮತ್ತು ಅಜೈವಿಕ ಘಟಕಗಳನ್ನ ಸಮೂಹ ಮಾಡಿದಾಗ, ಸೇರಿಸಿದಾಗ ಉಂಟಾಗುವುದೇ ಪರಿಸರ. ಇನ್ನೊಂದ್ಸರಿ ಹೇಳಕತ್ತೀನಿ ಸರ್, ಪರಿಸರ ಅಂತ ಬಂದಾಗ ಬರೀ ಜೈವಿಕ ಘಟಕಗಳು ಇರಬಾರ್ದು ಅಥವಾ ಬರೀ ಅಜೈವಿಕ ಘಟಕಗಳು ಇರಬಾರ್ದು. ಜೈವಿಕ ಘಟಕಗಳು ಇರಬೇಕು, ಅದ್ರ ಜೊತೆಗೆ ಅಜೈವಿಕ ಘಟಕಗಳು ಕೂಡ ಇರಬೇಕು. ಇಂತಹುದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಪರಿಸರ ಅಂತ ಕರಿತೀವಿ. ಸರ್ ಹಾಗಾದ್ರೆ ಪರಿಸರದಲ್ಲಿ ಏನೇನು ಬರುತ್ತೆ? ಜೈವಿಕ ಮತ್ತು ಅಜೈವಿಕ ಘಟಕಗಳು. ಇದು ನೆನಪಿರ್ಬೇಕು. ಪರಿಸರ ಏನನ್ನ ಒಳಗೊಂಡಿದೆ ಅಂದ್ರೆ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನ ಒಳಗೊಂಡಿದೆ. ಸರ್ ಹಾಗಾದ್ರೆ ಈ ಪರಿಸರವನ್ನ ಇಂಗ್ಲಿಷ್ ಅಲ್ಲಿ ನಾವು ಏನಂತ ಕರಿತೀವಿ ಅಂದ್ರೆ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಹಾಗಾದ್ರೆ ಈ ಎನ್ವಿರಾನ್ಮೆಂಟ್ ಎಂಬ ಇಂಗ್ಲಿಷ್ ಭಾಷೆಯ ಪದ ಮೂಲತಃ ಇಂಗ್ಲಿಷ್ ಭಾಷೆಯ ಪದವಲ್ಲ. ನಿಮಗೆ ಗೊತ್ತಿರುತ್ತೆ, ಇಂಗ್ಲಿಷ್ ಭಾಷೆಯಲ್ಲಿನ ಅದೆಷ್ಟೋ ಪದಗಳು ಮೂಲತಃ ಇಂಗ್ಲಿಷ್ ಭಾಷೆಯ ಪದಗಳಲ್ಲ. ಕೆಲವು ಭಾಷೆಗಳು ಫ್ರೆಂಚ್ ಭಾಷೆಯಿಂದ ಬಂದ್ರೆ, ಕೆಲವು ಭಾಷೆಗಳು ಗ್ರೀಕ್ ಭಾಷೆಯಿಂದ ಬಂದ್ರೆ, ಇನ್ನು ಕೆಲವು ಭಾಷೆಗಳು ಲ್ಯಾಟಿನ್ ಭಾಷೆಯಿಂದ ಬಂದಿದ್ದಾವೆ. ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿನ ಹಲವಾರು ಪದಗಳು ಬೇರೆ ಬೇರೆ ಭಾಷೆಯಿಂದ ಬಂದಿದ್ದಾಗಿವೆ. ಅದೇ ರೀತಿಯಾಗಿ ಎನ್ವಿರಾನ್ಮೆಂಟ್ ಎಂಬ ಪದ ಕೂಡ ಮೂಲತಃ ಇಂಗ್ಲಿಷ್ ಭಾಷೆಯ ಪದವಲ್ಲ. ಇದು ಯಾವ ಭಾಷೆಯಿಂದ ಬಂದ ಪದವಾಗಿದೆ ಅಂದ್ರೆ ಫ್ರೆಂಚ್ ಭಾಷೆಯಿಂದ ಬಂದ ಪದವಾಗಿದೆ. ಸರ್ ಹಾಗಾದ್ರೆ ಆ ಫ್ರೆಂಚ್ ಭಾಷೆಯ ಪದ ಯಾವುದು ಅಂದ್ರೆ ಎನ್ವಿರಾನಿಯ. ಫ್ರೆಂಚ್ ಭಾಷೆಯ ಎನ್ವಿರಾನಿಯ ಎಂಬ ಪದದಿಂದ ಇಂಗ್ಲಿಷ್ ಭಾಷೆಯ ಎನ್ವಿರಾನ್ಮೆಂಟ್ ಎಂಬ ಪದ ಬಂದಿದೆ. ಸರ್ ಹಾಗಾದ್ರೆ ಎನ್ವಿರಾನಿಯ ಎಂಬ ಪದ ಯಾವ ಅರ್ಥವನ್ನ ನೀಡುತ್ತೆ ಅಂದ್ರೆ ಸುತ್ತಮುತ್ತಲಿನ ಎಂಬ ಅರ್ಥವನ್ನ ನೀಡುತ್ತೆ. ಯಾವ ಅರ್ಥವನ್ನ ನೀಡುತ್ತೆ? ಸುತ್ತಮುತ್ತಲಿನ ಎಂಬ ಅರ್ಥವನ್ನ ನೀಡುತ್ತೆ. ಅಂದ್ರೆ ನಮ್ಮ ಸುತ್ತಮುತ್ತಲಿನ ಜೈವಿಕ ಘಟಕಗಳು ಮತ್ತು ಅಜೈವಿಕ ಘಟಕಗಳೇ ಎನ್ವಿರಾನ್ಮೆಂಟ್. ದಟ್ಸ್ ಇಟ್. ಹಾಗಾದ್ರೆ ಈ ಎನ್ವಿರಾನ್ಮೆಂಟ್ ಎಂಬ ಪದವನ್ನ ಯಾರು ನೀಡ್ತಾರೆ ಅಂದ್ರೆ ಈ ನಮ್ಮ ಒಬ್ಬ ವ್ಯಕ್ತಿ ನೀಡ್ತಾನೆ. ಆ ವ್ಯಕ್ತಿ ಯಾರು ಅಂದ್ರೆ ಥಾಮಸ್ ಕಾರ್ಲೈಲ್ ಎಂಬ ವ್ಯಕ್ತಿ ಎನ್ವಿರಾನ್ಮೆಂಟ್ ಎಂಬ ಪದವನ್ನ ನೀಡ್ತಾನೆ. ಎಷ್ಟರಲ್ಲಿ ಅಂದ್ರೆ 1828ರಲ್ಲಿ. ಎಷ್ಟರಲ್ಲಿ ಸರ್? 1828ರಲ್ಲಿ. ಹಾಗಾದ್ರೆ ಪರಿಸರ ಎಂಬ ಪದದ ವ್ಯಾಖ್ಯಾನ ನಿಮಗೆ ಗೊತ್ತಾಗಿದೆ ಅನ್ಕೊಳ್ತೀನಿ. ನಂತರ ನಾವು ಎಲ್ಲಿಗೆ ಹೋಗೋಣ ಅಂದ್ರೆ ಪರಿಸರ ವ್ಯವಸ್ಥೆ. ಹಾಗಾದ್ರೆ ಇದರ ವ್ಯಾಖ್ಯಾನವನ್ನು ನಾನು ನೀಟಾಗಿ ಬರೆದ್ಬಿಡ್ತೀನಿ. ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಅನುವರ್ತನೆಯನ್ನ ಪರಿಸರ ವ್ಯವಸ್ಥೆ ಎನ್ನುತ್ತೇವೆ. ಎಸ್,
ಬಹಳ ಸಿಂಪಲ್ ಆಗಿ ತಿಳ್ಕೊಡ್ರಿ. ನಾನು ಇಲ್ಲಿ ಒಂದು ಪದವನ್ನ ಬರ್ದಿದ್ದೀನಿ, ಅನುವರ್ತನೆ. ಅನುವರ್ತನೆ ಅನುವರ್ತನೆ ಅಂದ್ರೆ ಇಂಟರ್ಯಾಕ್ಷನ್. ಅನುವರ್ತನೆಯ ಇಂಗ್ಲಿಷ್ ಪದದ ಅರ್ಥವನ್ನು ನೋಡ್ತಾ ಬಂದಾಗ ಇಂಟರಾಕ್ಷನ್. ಹಾಗಾದ್ರೆ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಅನುವರ್ತನೆ ನಡೀತಾ ಇರುತ್ತೆ. ಅದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ನಾನು ಬಹಳ ಸಿಂಪಲ್ ಆಗಿ ಹೇಳ್ತೀನಿ. ಅನುವರ್ತನೆ ಅಂದ್ರೆ ಇಂಟರಾಕ್ಷನ್. ಇವಾಗ ನಾನು ಒಬ್ಬ ಶಿಕ್ಷಕ, ನಾನು ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದೀನಿ, ಬೋಧನೆ ಮಾಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಧ್ಯೆ ಅನುವರ್ತನೆ ನಡೀತಾ ಇದೆ. ಹಾಗಾದ್ರೆ ಇಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಧ್ಯೆ ಅನುವರ್ತನೆ ನಡೀತಾ ಇದೆಯಲ್ಲ, ಇದೊಂದು ವ್ಯವಸ್ಥೆ ರೀ, ಇದೊಂದು ವ್ಯವಸ್ಥೆ. ಹಾಗಾದ್ರೆ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಧ್ಯೆ ಅನುವರ್ತನೆ ನಡೆದ್ರೆ ಅದು ಎಂಥ ವ್ಯವಸ್ಥೆ ಅಂದ್ರೆ ಶಿಕ್ಷಣ ವ್ಯವಸ್ಥೆ. ಎಂಥ ವ್ಯವಸ್ಥೆ? ಶಿಕ್ಷಣ ವ್ಯವಸ್ಥೆ. ಅದೇ ರೀತಿಯಾಗಿ ಬ್ಯಾಂಕ್ ಗ್ರಾಹಕ ಬ್ಯಾಂಕಿಗೆ ಹೋಗಿ ಹಣವನ್ನು ಡೆಪಾಸಿಟ್ ಮಾಡ್ಬೋದು ಅಥವಾ ವಿಡ್ರಾಲ್ ಮಾಡ್ಬೋದು. ಹಾಗಾದ್ರೆ ಅಲ್ಲಿ ಬ್ಯಾಂಕ್ನ ಚಂದಾದಾರ ಬ್ಯಾಂಕ್ ಮತ್ತು ಬ್ಯಾಂಕ್ನ ಎಂಪ್ಲಾಯಿಗಳ ಮಧ್ಯೆ ಒಂದು ಅನುವರ್ತನೆ ನಡೀತಾ ಇದೆ. ಅದೊಂದು ವ್ಯವಸ್ಥೆ. ಅದೊಂದು ವ್ಯವಸ್ಥೆ. ಬ್ಯಾಂಕ್ ಚಂದಾದಾರ ಮತ್ತು ಬ್ಯಾಂಕ್ ಎಂಪ್ಲಾಯ್ ಮಧ್ಯೆ ಅದೊಂದು ಅನುವರ್ತನೆ ನಡೆದ್ರೆ ಅದು ಎಂಥ ವ್ಯವಸ್ಥೆ ಅಂದ್ರೆ ಬ್ಯಾಂಕಿಂಗ್ ವ್ಯವಸ್ಥೆ. ಅದೇ ರೀತಿಯಾಗಿ ಪರಿಸರದಲ್ಲಿರುವ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಅನುವರ್ತನೆ ನಡೆದ್ರೆ ಇದು ಒಂದು ವ್ಯವಸ್ಥೆ ಆಗತ್ತೆ. ಹಾಗಾದ್ರೆ ಇದು ಎಂಥ ವ್ಯವಸ್ಥೆ ಅಂದ್ರೆ ಪರಿಸರ ವ್ಯವಸ್ಥೆ. ಯಾಕಂದ್ರೆ ಜೈವಿಕ ಮತ್ತು ಅಜೈವಿಕ ಘಟಕಗಳು ಯಾವುದರ ಭಾಗ? ಪರಿಸರದ ಭಾಗ. ಹಾಗಾಗಿ ಇವುಗಳ ಮಧ್ಯೆ ನಡೆಯುವ ಅನುವರ್ತನೆ ಒಂದು ವ್ಯವಸ್ಥೆ. ಹಾಗಾದ್ರೆ ಇವುಗಳ ಮಧ್ಯೆ ನಡೆಯುವ ವ್ಯವಸ್ಥೆ ಅಥವಾ ಅನುವರ್ತನೆ ಎಂಥ ವ್ಯವಸ್ಥೆ ಅಂದ್ರೆ ಪರಿಸರ ವ್ಯವಸ್ಥೆ. ಎಂಥ ವ್ಯವಸ್ಥೆ ಸರ್? ಪರಿಸರ ವ್ಯವಸ್ಥೆ. ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಇಂಟ್ರಾಕ್ಷನ್ ನಡೀತಾ ಇರುತ್ತೆ ಯಾವತ್ತಿಗೂ. ನೋಡ್ರಿ, ನಾನು ಜೀವಿ, ನಾನು ಗಾಳಿಯನ್ನ ಸೇವಿಸ್ತೀನಿ, ಅಜೈವಿಕ ಘಟಕ. ನಾನು ನೀರನ್ನ ಕುಡಿತೀನಿ, ಅಜೈವಿಕ ಘಟಕ. ಹಾಗಾದ್ರೆ ಮತ್ತೆ ನನ್ನ ಮತ್ತು ಅಜೈವಿಕ ಘಟಕಗಳ ಮಧ್ಯೆ ಅನುವರ್ತನೆ ನಡೀತಾ ಇದೆಯಲ್ಲ, ಇಂಟ್ರಾಕ್ಷನ್ ನಡೀತಾ ಇದೆಯಲ್ಲ. ಎಸ್, ಇದೊಂದು ವ್ಯವಸ್ಥೆ. ಹಾಗಾದ್ರೆ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ನಡೆದ್ರೆ ವ್ಯವಸ್ಥೆ. ಅದು ಎಂಥ ವ್ಯವಸ್ಥೆ ಅಂದ್ರೆ ಪರಿಸರ ವ್ಯವಸ್ಥೆ. ಹಾಗಾದ್ರೆ ಸರ್, ಈ ಪರಿಸರ ವ್ಯವಸ್ಥೆಯನ್ನ ಇಂಗ್ಲಿಷಲ್ಲಿ ಏನಂತ ಕರಿತೀವಿ ಅಂದ್ರೆ ಇಕೋಸಿಸ್ಟಮ್ ಅಂತ ಕರಿತೀವಿ. ಎಸ್, ಇಂಗ್ಲಿಷಲ್ಲಿ ಏನಂತ ಕರಿತೀವಿ ಸರ್? ಇಕೋಸಿಸ್ಟಮ್ ಅಂತ ಕರಿತೀವಿ. ಹಾಗಾದ್ರೆ ವೆರಿ ಕ್ಲಿಯರ್ ಆಗಿ ನೋಡ್ಕೊಳ್ರಿ. ಇಕೋಸಿಸ್ಟಮ್ ಎಂಬ ಇಂಗ್ಲಿಷ್ ಭಾಷೆಯ ಪದವನ್ನ ಕೊಟ್ಟೋರು ಯಾರು ಅಂದ್ರೆ ಎ.ಜಿ. ಟಾನ್ಸ್ಲೆ ಎಂಬ ವ್ಯಕ್ತಿ. ಎ.ಜಿ. ಟಾನ್ಸ್ಲೆ ಎಂಬ ವ್ಯಕ್ತಿ. ಈ ಎ.ಜಿ. ಟಾನ್ಸ್ಲೆ ಎಂಬ ವ್ಯಕ್ತಿ ಈ ಪದವನ್ನ ಯಾವಾಗ ಕೊಡ್ತಾರ ಅಂದ್ರೆ 1935ರಲ್ಲಿ. ಎಸ್, ಯಾವಾಗ ಕೊಡ್ತಾನ್ರಿ ಈ ಪದವನ್ನ? 1935ರಲ್ಲಿ. ಎಸ್, ಪರಿಸರ ವ್ಯವಸ್ಥೆಯ ವ್ಯಾಖ್ಯಾನವನ್ನ ನಾವು ಕಲ್ತ್ವಿ. ನೆಕ್ಸ್ಟ್ ಹೋಗೋಣ ಪರಿಸರ ವಿಜ್ಞಾನ. ಬಹಳ ಸಿಂಪಲ್ ರೀ. ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಅನುವರ್ತನೆಯನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವುದೇ ಪರಿಸರ ವಿಜ್ಞಾನ. ಎಸ್, ನೋಡ್ರಿ, ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಏನು ಅನುವರ್ತನೆ ನಡೆಯುತ್ತಲ್ರಿ, ಅದರ ಕುರಿತು ನಾವು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ರೆ ಅದೇ ಪರಿಸರ ವಿಜ್ಞಾನ. ಅದೇ ಏನು? ಪರಿಸರ ವಿಜ್ಞಾನ. ಗೊತ್ತಾಗಿದೆ ಅನ್ಕೊಳ್ತೀನಿ. ಹಾಗಾದ್ರೆ ಈ ಪರಿಸರ ವಿಜ್ಞಾನವನ್ನ ಇಂಗ್ಲಿಷಲ್ಲಿ ನಾವು ಏನಂತ ಕರಿತೀವಿ ಅಂದ್ರೆ ಎಕಾಲಜಿ ಅಂತ ಕರಿತೀವಿ. ಎಕಾಲಜಿ ಅಂತ ಕರಿತೀವಿ ಸರ್. ಹಾಗಾದ್ರೆ ಈ ಈಕೋಲಾಜಿ ಎನ್ನುವುದು ಕೂಡ ಮೂಲತಃ ಇಂಗ್ಲಿಷ್ ಭಾಷೆಯ ಪದವಲ್ಲ.
ಇದು ಯಾವ ಭಾಷೆಯಿಂದ ಬಂದ ಪದವಾಗಿದೆ ಅಂದ್ರೆ ಗ್ರೀಕ್ ಭಾಷೆಯಿಂದ ಬಂದ ಪದವಾಗಿದೆ. ಗ್ರೀಕ್ ಭಾಷೆಯ 2 ಪದಗಳು ಇದೆ. ಒಂದು ವೈಕೋಸ್ ಅಂತ, ಇನ್ನೊಂದು ಲೋಗೋಸ್ ಅಂತ. ಒಂದು ವೈಕೋಸ್ ಅಂತ, ಇನ್ನೊಂದು ಲೋಗೋಸ್ ಅಂತ. ಹಾಗಾದ್ರೆ ವೈಕೋಸ್ ಮತ್ತು ಲೋಗೋಸ್ ಎಂಬ 2 ಪದಗಳು ಸೇರ್ಕೊಂಡು ಇಕಾಲಜಿ ಎಂಬ ಪದವನ್ನ ಸೃಷ್ಟಿ ಮಾಡಿವೆ. ಸರ್, ವೈಕೋಸ್ ಅಂದ್ರೆ ಮನೆ ಅಥವಾ ವಾಸಿಸುವ ಸ್ಥಳ. ವೈಕೋಸ್ ಅಂದ್ರೆ ಮನೆ ಅಥವಾ ವಾಸಿಸುವ ಸ್ಥಳ. ಅದೇ ರೀತಿಯಾಗಿ ಲೋಗೋಸ್ ಎಂದರೆ ಅಧ್ಯಯನ, ವಾಸಿಸುವ ಸ್ಥಳ ಅಥವಾ ಮನೆಯ ಕುರಿತು ಅಧ್ಯಯನ ಮಾಡುವುದೇ ಇಕಾಲಜಿ ಎಂಬ ಅರ್ಥವನ್ನು ನೀಡುತ್ತೆ. ಎಸ್, ಹಾಗಾದ್ರೆ ಇಲ್ಲಿ 3 ಪದಗಳ ವ್ಯಾಖ್ಯಾನವನ್ನ ನೋಡಿದ್ವಿ. ಒಂದು ಪರಿಸರ, ಇನ್ನೊಂದು ಪರಿಸರ ವ್ಯವಸ್ಥೆ, ಇನ್ನೊಂದು ಪರಿಸರ ವಿಜ್ಞಾನ. ಕ್ಲಾರಿಟಿ ಕೊಟ್ಟು ಬಿಡ್ತೀನಿ 3ಗಳ ನಡುವೆ. ಇವಾಗ ನಾನು ಒಂದು ಜೀವಿ, ನಾನು ಒಂದು ರೂಮಲ್ಲಿ ಕೂತ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನನ್ನ ಸುತ್ತಮುತ್ತ ಜೈವಿಕ ಘಟಕಗಳು ಇದೆ, ಅಜೈವಿಕ ಘಟಕಗಳು ಇದೆ. ಅಂದ್ರೆ ಸಜೀವಿಗಳು ಇದೆ, ನಿರ್ಜೀವಿಗಳು ಇದೆ. ಹಾಗಾದ್ರೆ ಇದೊಂದು ಪರಿಸರ, ಹೌದ್ರಿ ಸರ? ನಾನು ಜೈವಿಕ ಘಟಕ, ನಾನು ಇಲ್ಲಿರುವ ಅಜೈವಿಕ ಘಟಕಗಳನ್ನ ಬಳಸ್ತಾ ಇದ್ದೀನಿ. ಇವುಗಳನ್ನ ನಾನು ಏನ್ ಮಾಡ್ತಾ ಇದ್ದೀನಿ? ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ನನ್ನ ಮತ್ತು ಇವುಗಳ ಮಧ್ಯೆ ಒಂದು ಅನುವರ್ತನೆ ನಡೀತಾ ಇದೆ. ಹಾಗಾದ್ರೆ ಈ ಅನುವರ್ತನೆ ಒಂದು ವ್ಯವಸ್ಥೆ. ಎಂಥ ವ್ಯವಸ್ಥೆ ಅಂದ್ರೆ ಪರಿಸರ ವ್ಯವಸ್ಥೆ. ಇವಾಗ ಏನು ನಾನು ಅನುವರ್ತನೆಯನ್ನ ಮಾಡ್ತಾ ಇದೀನಲ್ಲ, ಜೈವಿಕ ಮತ್ತು ಅಜೈವಿಕ ಘಟಕಗಳ ಮಧ್ಯೆ ಅನುವರ್ತನೆ ನಡೀತಾ ಇದೆಯಲ್ಲ, ಇದರ ಕುರಿತು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದ್ರೆ ಅದೇ ಪರಿಸರ ವಿಜ್ಞಾನ. ಹಾಗಾದ್ರೆ 3 ಪದಗಳ ವ್ಯಾಖ್ಯಾನವನ್ನ ಹೇಳಿದೀನಿ. ಅರ್ಥ ಆಗಿದೆ ಅನ್ಕೊಳ್ತೀನಿ. ಎಸ್, ಯಾರೆಲ್ಲ ಕ್ಲಾಸ್ ಜಾಯಿನ್ ಆಗಿದ್ದೀರಾ? ಎಸ್, ತೇಜಸ್ ಸರ್, ರಾಜು ಗುಂಡೂರು, ಅಂಜುಮ್, ನಾಗರಾಜು ಡಿಎನ್. ಅರ್ಥ ಆಗಿದೆನಾ 3 ವ್ಯಾಖ್ಯಾನಗಳು? ಅರ್ಥ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ಎಸ್ ಸರ್ ಅಂತ. ಅರ್ಥ ಆಗಿದ್ರೆ ಬೇಗ ಕಮೆಂಟ್ ಹಾಕಿ ಎಸ್ ಸರ್ ಅಂತ. ಎಸ್, ಹಾಗಾದ್ರೆ ಮುಂದಿನ ಕಾನ್ಸೆಪ್ಟ್ಗೆ ಮೂವ್ ಆಗ್ತೀನಿ. ಅಂದ್ರೆ ಇನ್ನು 1ನೇ ಚಾಪ್ಟರ್ ಅಲ್ಲೇ ಇದ್ದೀವಿ, ಪರಿಸರ ವಿಜ್ಞಾನ. ಎಸ್, 3 ಪದಗಳ ವ್ಯಾಖ್ಯಾನವನ್ನು ನೋಡಿದ್ವಿ. ಇವಾಗ ನಂತರದ ಕಾನ್ಸೆಪ್ಟ್ಗಳನ್ನ ನೋಡ್ತಾ ಬರೋಣ. ಇವಾಗ ನಂತರದ ಕಾನ್ಸೆಪ್ಟ್ ಏನಂದ್ರೆ ಪರಿಸರ ವ್ಯವಸ್ಥೆಯ ಹಂತಗಳು ಅಂತ. ಪರಿಸರ ವ್ಯವಸ್ಥೆಯ ಹಂತಗಳು. ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಇನ್ ಎಕೋಸಿಸ್ಟಮ್ ಅಂತ. ಕನ್ನಡದಲ್ಲಿ ಪರಿಸರ ವ್ಯವಸ್ಥೆಯ ಹಂತಗಳು ಅಂತ ಕರಿತೀವಿ. ಸರ್, ಪರಿಸರ ವ್ಯವಸ್ಥೆಯ ಹಂತಗಳು ಅಂತ ಬಂದಾಗ ಎಷ್ಟು ಹಂತಗಳು ಬರ್ತಾವ ಅಂದ್ರೆ 6. ಅದರಲ್ಲಿ ಒಂದನೇದೇನು ಅಂದ್ರೆ ಪ್ರಭೇದ. ಎರಡನೇದು ಜೀವಿ ಸಂದಣಿ ಅಥವಾ ಜನಸಂಖ್ಯಾ ಅಂತ ಕರಿತೀವಿ, ಎರಡನೇದು. ಇನ್ನ ಮೂರನೇದು ಜೀವಿ ಸಮುದಾಯ ಅಂತ. ನಾಲ್ಕನೇದು ಜೀವಿ ಸಮೂಹ ಅಂತ. ಇನ್ನ 5ನೇದು ಪರಿಸರ ವ್ಯವಸ್ಥೆ. 6ನೇದು ಜೀವಿಗೋಳ. ಎಸ್, ನೋಡಿ, ಪರಿಸರ ವ್ಯವಸ್ಥೆಯ ಹಂತಗಳು ಅಂತ ಬಂದಾಗ 6 ಹಂತಗಳು ಬರುತ್ತೆ. ಆ 6 ಹಂತಗಳನ್ನ ಆಲ್ರೆಡಿ ಬರೆದಿದ್ದೀನಿ. ಇವಾಗ ಒಂದೊಂದೇ ಹಂತಗಳ ಕುರಿತು ಅಧ್ಯಯನ ಮಾಡ್ತಾ ಬರೋಣ.
ಎಸ್, ಅದರಲ್ಲಿ ಮೊದಲನೇದೇನು ಅಂದ್ರೆ ಪ್ರಭೇದ. ಮೊದಲನೇದೇನು ಸರ್? ಪ್ರಭೇದ. ಎಸ್, ಇಂಗ್ಲಿಷ್ ಅಲ್ಲಿ ಇದನ್ನ ಏನಂತ ಕರಿತೀವಿ ಅಂದ್ರೆ ಸ್ಪೀಸಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಪೀಸಿಸ್ ಅಂತ ಕರಿತೀವಿ ಸರ್. ಹಾಗಾದ್ರೆ ಪ್ರಭೇದ ಅಂದ್ರೆ ಏನು ನೋಡಿ ಸರ್. ಪ್ರಭೇದ ಅಂತ ಬಂದಾಗ ಎರಡು ಜೀವಿಗಳ ಮಧ್ಯೆ ಲೈಂಗಿಕ ಕ್ರಿಯೆ ನಡೆದಾಗ ಎಸ್, ಈ ಲೈಂಗಿಕ ಕ್ರಿಯೆಯ ಫಲಿತಾಂಶವಾಗಿ ಅಂತಹದ್ದೇ ಒಂದು ಹೊಸ ಜೀವಿ ಹುಟ್ಟಬೇಕು. ಅಂತ ಜೀವಿಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪ್ರಭೇದ ಅಂತ ಕರಿತೀವಿ. ಅಥವಾ ಎರಡು ಜೀವಿಗಳ ಮಧ್ಯೆ ಲೈಂಗಿಕ ಕ್ರಿಯೆ ಏರ್ಪಟ್ಟಾಗ ಹೊಸ ಜೀವಿ ಸೃಷ್ಟಿಯಾಗುತ್ತಲ್ಲ, ಆ ಹೊಸ ಜೀವಿ ಆ ತಂದೆ ತಾಯಿ ತರಾನೇ ಇರಬೇಕು, ಬೇರೆ ತರ ಇರಬಾರ್ದು. ಇಂಥದ್ದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪ್ರಭೇದ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಎರಡು ಜೀವಿಗಳ ಮಧ್ಯೆ ಲೈಂಗಿಕ ಕ್ರಿಯೆ ಏರ್ಪಟ್ಟು ಹೊಸ ಜೀವಿ ಸೃಷ್ಟಿಯಾದಾಗ ಹೊಸ ಜೀವಿ ಆ ತಂದೆ ತಾಯಿ ತರಾನೇ ಇರಬೇಕು. ಹಿಂಗಿದ್ರೆ ಇದನ್ನ ಪ್ರಭೇದ ಅಂತ ಕರಿತೀವಿ. ಅಥವಾ ವಂಶವಾಹಿ ಗುಣಗಳನ್ನ ವರ್ಗಾಯಿಸುವಂತಹ ಶಕ್ತಿ ಇರುವ ಜೀವಿಗಳ ಸಮೂಹವನ್ನ ಪ್ರಭೇದ ಅಂತ ಕರಿತೀವಿ. ನಾನು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಗಂಡು ಹುಲಿ, ಅದೇ ರೀತಿಯಾಗಿ ಇನ್ನೊಂದು ಹೆಣ್ಣು ಹುಲಿ. ಎಸ್, ಎರಡು ಲೈಂಗಿಕ ಕ್ರಿಯೆಯನ್ನ ಮಾಡಿದ್ವು ಅಂತ ತಿಳ್ಕೊಡ್ರಿ. ಈ ಲೈಂಗಿಕ ಕ್ರಿಯೆಯ ಫಲಿತಾಂಶವಾಗಿ ಹುಟ್ಟುವ ಜೀವಿ ಕೂಡ ಹುಲಿನೇ ಆಗಿರ್ಬೇಕು. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟೋದು. ಮೀನ್ಸ್ ಹುಲಿ, ಭೂಮಿ ಮೇಲಿರುವ ಎಲ್ಲ ಹುಲಿ ಒಂದು ಪ್ರಭೇದ ಅಂತ ಅರ್ಥ. ಅದೇ ರೀತಿಯಾಗಿ ಒಬ್ಬ ಗಂಡಸು, ಅದೇ ರೀತಿಯಾಗಿ ಒಬ್ಬ ಹೆಂಗಸು, ಇಬ್ಬರ ಮಧ್ಯೆ ಲೈಂಗಿಕ ಕ್ರಿಯೆ ಏರ್ಪಟ್ಟಾಗ ಹುಟ್ಟುವ ಜೀವಿ ಕೂಡ ಮಾನವನೇ ಆಗಿರಬೇಕು. ಹಾಗಾದ್ರೆ ಭೂಮಿ ಮೇಲಿರುವ ಎಲ್ಲಾ ಮಾನವರು ಒಂದೇ ಪ್ರಭೇದಕ್ಕೆ ಸೇರಿದವರು. ಅದೇ ರೀತಿಯಾಗಿ ಮಾವಿನ ಮರದ ಬೀಜವನ್ನ ನಾವು ಸಸಿ ಮಾಡಿದಾಗ ಆ ಸಸಿ ಮರವಾಗಿ ಫಲವನ್ನ ಕೊಟ್ಟಾಗ ಆ ಫಲ ಕೂಡ ಮಾವೇ ಆಗಿರಬೇಕು. ಹಾಗಾದ್ರೆ ಭೂಮಿ ಮೇಲಿನ ಎಲ್ಲಾ ಮಾವು ಒಂದೇ ಪ್ರಭೇದಕ್ಕೆ ಸೇರಿದ್ದು. ಹಾಗಾದ್ರೆ ಪ್ರಭೇದ ಎಂಬ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೊಳ್ತೀನಿ. ನೋಡಿ ಸರ್, ಇವಾಗ ನಿಮಗೆ ನಾನು ಹೇಳ್ಬಿಡ್ತೀನಿ. ಸ್ಟಾರ್ಟಿಂಗ್ ನಮ್ಮ ಮಂದಿ ಏನು ಮಾಡಿದ್ರು ಅಂದ್ರೆ ಒಂದು ಗಂಡು ಟೈಗರ್ ಅನ್ನ ತಗೊಂಡ್ರು. ಈ ಗಂಡು ಟೈಗರ್ ಜೊತೆಗೆ ಹೆಣ್ಣು ಲಯನ್ ಅನ್ನ ಸೇರಿಸಿದ್ರು. ಹೌದ್ರಿ, ಎರಡು ಲೈಂಗಿಕ ಕ್ರಿಯೆಯನ್ನ ಮಾಡಿದ್ರು. ಈ ಲೈಂಗಿಕ ಕ್ರಿಯೆಯ ಫಲಿತಾಂಶವಾಗಿ ಒಂದು ಜೀವಿ ಜನಿಸುತ್ತೆ. ಆ ಜೀವಿಗೆ ಏನಂತ ಹೆಸರಿಟ್ರು ಅಂದ್ರೆ ಟೈಗಾನ್ ಅಂತ ಹೆಸರಿಟ್ರು. ಈ ಟೈಗಾನ್ ಎಂಬ ಜೀವಿ ಜನಿಸಿತು ಕರೆ, ಆದ್ರೆ ಈ ಟೈಗಾನ್ ಎಂಬ ಜೀವಿಗೆ ಇನ್ನೊಂದು ಜೀವಿಯನ್ನ ಸೃಷ್ಟಿಸುವ ಶಕ್ತಿ ಇದ್ದಿಲ್ಲ. ಹಾಗಾಗಿ ಈ ಟೈಗಾನ್ ಅನ್ನೋದು ಒಂದು ಪ್ರಭೇದ ಅಲ್ಲ. ಅದೇ ರೀತಿಯಾಗಿ ಗಂಡು ಲಯನ್ ಪ್ಲಸ್ ಹೆಣ್ಣು ಟೈಗರ್ ಎರಡನ್ನ ಸೇರಿಸಿದ್ರು. ಈ ಎರಡು ಲೈಂಗಿಕ ಕ್ರಿಯೆಗೆ ಒಳಪಟ್ಟವು. ಇದರ ಫಲಿತಾಂಶವಾಗಿ ಒಂದು ಜೀವಿ ಜನಿಸುತ್ತೆ. ಆ ಜೀವಿಯನ್ನ ಲೈಗರ್ ಅಂತ ಕರೆದ್ರು. ಈ ಲೈಗರ್ ಎಂಬ ಜೀವಿ ಜನಿಸಿತು ಕರೆ, ಲೈಗರ್ ಎಂಬ ಜೀವಿಗೆ ಮುಂದೆ ಇನ್ನೊಂದು ಜೀವಿಯನ್ನ ಸೃಷ್ಟಿಸುವ ಶಕ್ತಿ ಇದ್ದಿಲ್ಲ. ಹಾಗಾಗಿ ಲೈಗರ್ ಅನ್ನೋದು ಒಂದು ಪ್ರಭೇದ ಅಲ್ಲ. ಹೌದ್ರಿ, ಗಂಡು ಹುಲಿನೇ ಆಗ್ಬೇಕು, ಹೆಣ್ಣು ಹುಲಿನೇ ಆಗ್ಬೇಕು, ಹೆಣ್ಣು ಹುಲಿನೇ ಆಗ್ಬೇಕು, ಗಂಡು ಮಗನೇ ಆಗ್ಬೇಕು, ಹೆಣ್ಣು ಮಗನೇ ಆಗ್ಬೇಕು, ಗಂಡು ಸಿಂಹನೇ ಆಗ್ಬೇಕು, ಹೆಣ್ಣು ಸಿಂಹನೇ ಆಗ್ಬೇಕು. ಅವರವರ ಮಧ್ಯೆ ಲೈಂಗಿಕ ಕ್ರಿಯೆ ಏರ್ಪಟ್ಟಾಗ ಅದೇ ರೀತಿಯಾದ ಹೊಸ ಜೀವಿ ಸೃಷ್ಟಿಯಾಗಬೇಕು. ಇಂತಹ ಒಂದೊಂದು ಜೀವಿಯ ಗುಂಪನ್ನ ಒಂದೊಂದು ಪ್ರಭೇದ ಅಂತ ಕರಿತೀವಿ. ಹಾಗಾದ್ರೆ ಭೂಮಿ ಮೇಲಿರುವ ಎಲ್ಲಾ ಮಾನವರು ಒಂದೇ ಪ್ರಭೇದಕ್ಕೆ ಸೇರಿದವರು. ಭೂಮಿ ಮೇಲಿರುವ ಎಲ್ಲಾ ಹುಲಿಗಳು ಒಂದೇ ಪ್ರಭೇದಕ್ಕೆ ಸೇರಿದ್ದು. ಭೂಮಿ ಮೇಲಿನ ಇರೋ ಎಲ್ಲಾ ಮಾವಿನ ಮರಗಳು ಒಂದೇ ಪ್ರಭೇದಕ್ಕೆ ಸೇರಿದ್ದಾವೆ. ಭೂಮಿ ಮೇಲಿರುವ ಎಲ್ಲಾ ಬೇವಿನ ಮರಗಳು ಒಂದೇ ಪ್ರಭೇದಕ್ಕೆ ಸೇರಿದಾವೆ. ಭೂಮಿ ಮೇಲಿನ ಎಲ್ಲಾ ಕುದುರೆಗಳು ಒಂದೇ ಪ್ರಭೇದಕ್ಕೆ ಸೇರಿದಾವೆ. ಭೂಮಿ ಮೇಲಿನ ಎಲ್ಲಾ ಕತ್ತೆಗಳು ಒಂದೇ ಪ್ರಭೇದಕ್ಕೆ ಸೇರಿದಾವೆ. ಎಸ್, ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಹಾಗಾದ್ರೆ ಹುಲಿ ಎಂಬ
ಪ್ರಭೇದದ ಹುಲಿ ಎಂಬ ಪ್ರಭೇದದ ವೈಜ್ಞಾನಿಕ ಹೆಸರು ಏನು ಅಂದ್ರೆ ಪ್ಯಾಂಥೇರಾ ಟೈಗ್ರಿಸ್. ಪ್ಯಾಂಥೇರಾ ಟೈಗ್ರಿಸ್. ಅದೇ ರೀತಿಯಾಗಿ ಮಾನವ ಎಂಬ ಪ್ರಭೇದದ ವೈಜ್ಞಾನಿಕ ಹೆಸರು ಏನಂದ್ರೆ ಹೋಮೋಸೆಫಿಯನ್ಸ್. ಅದೇ ರೀತಿಯಾಗಿ ಮಾವಿನ ಮರದ ವೈಜ್ಞಾನಿಕ ಹೆಸರು ಏನು ಅಂದ್ರೆ ಮ್ಯಾಂಜಿಫೆರಾ ಇಂಡಿಕಾ. ಹಾಗಾದ್ರೆ ನೀವು ಕಮೆಂಟ್ ಮಾಡಿ, ಭತ್ತದ ವೈಜ್ಞಾನಿಕ ಹೆಸರು ಏನು ಅಥವಾ ಅಕ್ಕಿಯ ವೈಜ್ಞಾನಿಕ ಹೆಸರು ಏನು ಕಮೆಂಟ್ ಮಾಡಿ. ಗೋಧಿಯ ವೈಜ್ಞಾನಿಕ ಹೆಸರು ಏನು ಕಮೆಂಟ್ ಮಾಡಿ. ಎಸ್, ಹಾಗಾದ್ರೆ ಸ್ಪೀಸಿಸ್ ಎಂಬ ಅಥವಾ ಪ್ರಭೇದ ಎಂಬ ಕಾನ್ಸೆಪ್ಟ್ಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ. ಕ್ಲಾರಿಟಿ ಸಿಕ್ಕಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಪ್ರಭೇದ ಕಾನ್ಸೆಪ್ಟ್. ಎಸ್, ಆಲ್ ರೈಟ್, ಮುಂದೆ ಹೋಗೋಣ. ಎಸ್, ಹಾಗಾದ್ರೆ ನೋಡ್ರಿ, ನಿಮಗೆ ಒಂದು ಪ್ರಶ್ನೆ ಮೂಡಬೇಕು. ಸರ, ಭೂಮಿ ಮೇಲಿರುವ ಎಲ್ಲಾ ಮಾನವರು ಒಂದೇ ಪ್ರಭೇದಕ್ಕೆ ಸೇರಿದೀವಿ ಕರೆ, ಆದ್ರೆ ಯಾಕೆ ಎಲ್ಲರೂ ಒಂದೇ ತರ ಇಲ್ಲ? ಯಾಕೆ ಡಿಫ್ರೆಂಟ್ ಆಗಿದ್ದೀವಿ? ಎಸ್, ಈ ಪ್ರಶ್ನೆ ನಿಮಗೆ ಮೂಡಬೇಕು. ಸರ್, ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ನೀಟಾಗಿ ನೆನಪಿಟ್ಕೊಡ್ರಿ. ಎಸ್, ಒಂದು ಕಾನ್ಸೆಪ್ಟ್ ಬರುತ್ತೆ, ನೀಟಾಗಿ ನೆನಪಿಟ್ಕೊಳ್ರಿ. ಆ ಕಾನ್ಸೆಪ್ಟ್ ಯಾವುದು ಅಂದ್ರೆ ಈಕೋ ಟೈಪ್ ಅಂತ. ಈಕೋ ಟೈಪ್ ನೋಡಿ, ಒಂದೇ ಪ್ರಭೇದಕ್ಕೆ ಸೇರಿದ್ದು ವಿಭಿನ್ನ ಭೌತಿಕ ಗುಣಲಕ್ಷಣಗಳನ್ನು ಸೂಚಿಸುತ್ತೇವೆ ಅಥವಾ ಸೂಚಿಸುವುದು. ವಿಭಿನ್ನ ಭೌತಿಕ ಗುಣಲಕ್ಷಣಗಳನ್ನು ಸೂಚಿಸುತ್ತವೆ. ಒಂದೇ ಪ್ರಭೇದಕ್ಕೆ ಸೇರಿದ್ದರೂ ಸಹ ವಿಭಿನ್ನ ಭೌತಿಕ ಗುಣಲಕ್ಷಣಗಳನ್ನು ಸೂಚಿಸುತ್ತವೆ. ಕಾರಣ ವಿಭಿನ್ನ ವಂಶವಾಹಿ ಗುಣಗಳು. ಎಸ್, ಈ ಕಾನ್ಸೆಪ್ಟ್ ಅನ್ನು ನಾವು ಏನಂತ ಕರಿತೀವಿ ಅಂದ್ರೆ ಈಕೋ ಟೈಪ್ ಅಂತ ಕರಿತೀವಿ. ಇವಾಗ ನಾನು ಹೇಳಿದೆ ಸರ್, ಭೂಮಿ ಮೇಲಿರೋ ಎಲ್ಲಾ ಮಾನವರು ಒಂದೇ ಪ್ರಭೇದ, ಹೋಮೋಸೆಫಿಯನ್ಸ್. ಹಾಗಾದ್ರೆ ಭೂಮಿ ಮೇಲಿರುವ ಎಲ್ಲಾ ಮಾನವರು ಒಂದೇ ಪ್ರಭೇದಕ್ಕೆ ಸೇರಿದ್ದರೂ ಸಹ ಪ್ರತಿಯೊಬ್ರು ಡಿಫ್ರೆಂಟ್ ಆಗಿ ಕಾಣ್ತೀವಿ. ಒಬ್ರು ಟೈಪ್ ಒಬ್ರಿಲ್ಲ, ವಿಭಿನ್ನ ಭೌತಿಕ ಗುಣಲಕ್ಷಣಗಳನ್ನ ಸೂಚಿಸ್ತೀವಿ. ಇದಕ್ಕೆ ಕಾರಣ ಏನಂದ್ರೆ ನಮ್ಮ ಬಳಿ ಇರುವ ವಿಭಿನ್ನ ವಂಶವಾಹಿ ಗುಣಗಳು ಅಂದ್ರೆ ಜೀನ್. ಜೀನ್. ಹಾಗಾದ್ರೆ ಇದೇ ಕಾನ್ಸೆಪ್ಟ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಈಕೋ ಟೈಪ್ ಅಂತ ಕರಿತೀವಿ. ಸರ, ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮಾನವರು ವಿಭಿನ್ನವಾಗಿದ್ದಾರೆ. ಒಬ್ಬೊಬ್ರು ಹೈಟ್ ಆಗಿದ್ರೆ, ಒಬ್ಬೊಬ್ರು ಕುಳ್ಳಗಿದ್ದಾರೆ, ಒಬ್ಬೊಬ್ರು ಕಪ್ಪಗಿದ್ರೆ, ಒಬ್ಬೊಬ್ರು ಬೆಳ್ಳಗಿದ್ದಾರೆ, ಒಬ್ಬೊಬ್ರು ಕರ್ಲಿ ಹೇರ್ಸ್ ಇದ್ರೆ, ಒಬ್ಬೊಬ್ರು ನೈಸ್ ಹೇರ್ಸ್ ಇದೆ. ಎಲ್ಲರೂ ಒಂದೇ ಪ್ರಭೇದಕ್ಕೆ ಸೇರಿದ್ರು ಸಹ ವಿಭಿನ್ನ ಭೌತಿಕ ಗುಣಲಕ್ಷಣಗಳನ್ನು ಸೂಚಿಸ್ತೀವಿ. ಹಿಂಗ್ಯಾಕಂದ್ರೆ ಕಾರಣ ನಮ್ಮ ಬಳಿ ಇರುವ ವಿಭಿನ್ನ ವಂಶವಾಹಿ ಗುಣಗಳು, ಡಿಫ್ರೆಂಟ್ ಜೀನ್ಸ್. ಹಾಗಾದ್ರೆ ಇಂತಹ ಒಂದು ವಿದ್ಯಮಾನವನ್ನ ನಾವೇನಂತ ಕರಿತೀವಿ ಅಂದ್ರೆ ಈಕೋ ಟೈಪ್ ಅಂತ ಕರಿತೀವಿ. ಒಂದೇ ಪ್ರಭೇದಕ್ಕೆ ಸೇರಿದ್ದರೂ ಸಹ ವಿಭಿನ್ನ ಭೌತಿಕ ಗುಣಲಕ್ಷಣಗಳನ್ನ ಸೂಚಿಸುತ್ತವೆ. ಇದಕ್ಕೆ ಕಾರಣ ವಿಭಿನ್ನ ವಂಶವಾಹಿ ಗುಣಗಳು. ಇದನ್ನೇ ನಾವು ಈಕೋ ಟೈಪ್ ಅಂತೀವಿ.
ನಂತರ ರಾಜು ಗುಂಡೂರು ಇಲ್ಲ, ನಂತರ ತೇಜಸ್ ಇಲ್ಲ, ನಂತರ ಅಂಜುಮ್ ಇಲ್ಲ. ಕಾರಣ ಏನಂದ್ರೆ ನಮ್ಮಲ್ಲಿರುವ ಡಿಫ್ರೆಂಟ್ ಜೀನ್ಸ್. ಹಾಗಾದ್ರೆ ನಮ್ಮ ಬಳಿ ಬೇರೆ ಬೇರೆ ಭೌತಿಕ ಗುಣಲಕ್ಷಣ ಇದಾವಲ್ಲ, ಇದೇ ಒಂದು ಕಾನ್ಸೆಪ್ಟ್ ಅನ್ನ ಈಕೋ ಟೈಪ್ ಅಂತೀವಿ. ಎಸ್, ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಯಾವ ಕಾನ್ಸೆಪ್ಟ್? ಈಕೋ ಟೈಪ್ ಎಂಬ ಕಾನ್ಸೆಪ್ಟ್ ಅಂದ್ರೆ ಪ್ರಭೇದದಲ್ಲಿ ಬರುವ ಒಂದು ಸಬ್ ಕಾನ್ಸೆಪ್ಟ್. ಪ್ರಭೇದದಲ್ಲಿ ಬರುವ ಒಂದು ಸಬ್ ಕಾನ್ಸೆಪ್ಟ್. ಹಾಗಾದ್ರೆ ಸರ್, ಇವಾಗ ನಾವೇನ್ ಮಾಡೋಣ ಅಂದ್ರೆ ಈ ಪರಿಸರ ವ್ಯವಸ್ಥೆಯಲ್ಲಿನ ಹಂತಗಳಲ್ಲಿ ಎರಡನೇ ಭಾಗಕ್ಕೆ ಹೋಗೋಣ. ಹಾಗಾದ್ರೆ ಆ ಎರಡನೇ ಭಾಗ ಯಾವುದು ಅಂದ್ರೆ ಜೀವಿ ಸಂದಣಿ. ಇದನ್ನ ಇಂಗ್ಲಿಷಲ್ಲಿ ಪಾಪ್ಯುಲೇಷನ್ ಅಂತೀವಿ. ಇಂಗ್ಲಿಷಲ್ಲಿ ಏನಂತ ಕರಿತೀವಿ ಅಂದ್ರೆ ಸರ್, ಪಾಪ್ಯುಲೇಷನ್ ಅಂತ ಕರಿತೀವಿ ಸರ್. ಹಾಗಾದ್ರೆ ಏನ್ರಿ ಪಾಪ್ಯುಲೇಷನ್ ಅಂದ್ರೆ? ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರುವ ಒಂದೇ ಪ್ರಭೇದಕ್ಕೆ ಸೇರಿದ ಜೀವಿಗಳ ಗುಂಪನ್ನ, ಜೀವಿಗಳ ಸಮೂಹವನ್ನ ಜೀವಿ ಸಂದಣಿ ಎನ್ನುತ್ತೇವೆ. ಎಸ್, ಹಾಗಾದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದೇ ಪ್ರಭೇದಕ್ಕೆ ಸೇರಿದ ಜೀವಿಗಳನ್ನ ಗುಂಪು ಮಾಡಿದ್ರೆ ಅವಾಗ ನಾವು ಏನಂತ ಕರಿತೀವಿ ಇದನ್ನ ಅಂದ್ರೆ ಜೀವಿ ಸಂದಣಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈ ಒಂದು ಪ್ರದೇಶವನ್ನ ಧಾರವಾಡ ಅನ್ಕೊಡ್ರಿ. ಏನನ್ಕೊಡ್ರಿ? ಧಾರವಾಡ. ಹಾಗಾದ್ರೆ ಧಾರವಾಡ ಎಂಬ ಪ್ರದೇಶದಲ್ಲಿ ಮಾನವರು ಇದ್ದಾರೆ, ಹಸುಗಳು ಕೂಡ ಇದೆ, ಮಾವಿನ ಮರಗಳು ಕೂಡ ಇದೆ, ಬೇವಿನ ಮರಗಳು ಕೂಡ ಇದೆ. ಹಾಗಾದ್ರೆ ನಿರ್ದಿಷ್ಟ ಪ್ರದೇಶದಲ್ಲಿ ವಿವಿಧ ಪ್ರಭೇದದ ಜೀವಿಗಳು ಇದಾವಲ್ಲ. ನಮ್ಗೆ ವಿವಿಧ ಪ್ರಭೇದ ಬೇಡ. ನಿರ್ದಿಷ್ಟ ಪ್ರದೇಶದಲ್ಲಿರುವ ಒಂದೇ ಪ್ರಭೇದದ ಜೀವಿಗಳನ್ನ ಗುಂಪು ಮಾಡಿದ್ರೆ ಸಿಗೋದೇ ಜೀವಿ ಸಂದಣಿ. ಹಾಗಾದ್ರೆ ಧಾರವಾಡದಲ್ಲಿರುವ ಎಲ್ಲಾ ಮಾನವರನ್ನ ಒಂದು ಕಡೆ ಸೇರಿಸಿದ್ವಿ ಅಂತ ತಿಳ್ಕೊಳ್ರಿ. ಇದು ಜೀವಿ ಸಂದಣಿ. ಧಾರವಾಡದಲ್ಲಿರುವ ಎಲ್ಲಾ ಮಾವಿನ ಮರಗಳನ್ನ ಒಂದು ಕಡೆ ಸೇರಿಸಿದ್ವಿ ಅಂತ ತಿಳ್ಕೊಳ್ರಿ. ಇದು ಜೀವಿ ಸಂದಣಿ. ಧಾರವಾಡದಲ್ಲಿರುವ ಎಲ್ಲಾ ಬೇವಿನ ಮರಗಳನ್ನ ಒಂದು ಕಡೆ ಸೇರಿಸಿದ್ವಿ ಅಂತ ತಿಳ್ಕೊಳ್ರಿ. ಇದು ಜೀವಿ ಸಂದಣಿ. ಧಾರವಾಡದಲ್ಲಿರುವ ಎಲ್ಲಾ ಹಸುಗಳನ್ನ ಒಂದು ಕಡೆ ಸೇರಿಸಿದ್ವಿ ಅಂತ ತಿಳ್ಕೊಳ್ರಿ. ಇದು ಜೀವಿ ಸಂದಣಿ. ಹಾಗಾದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರುವ ಒಂದೇ ಪ್ರಭೇದಕ್ಕೆ ಸೇರಿದ ಜೀವಿಗಳ ಗುಂಪನ್ನ ಜೀವಿ ಸಂದಣಿ ಎನ್ನುತ್ತೇವೆ. ಎಸ್, ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಹಾಗಾದ್ರೆ ಸರ್, ಈ ಕಾನ್ಸೆಪ್ಟ್ ನ ಪ್ರಾಮುಖ್ಯತೆ ಏನು? ಈ ಕಾನ್ಸೆಪ್ಟ್ ಅನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ? ಬಹಳ ಸಿಂಪಲ್ ನೋಡಿ. ನಾವು ಜೀವಿ ಸಂದಣಿ ಅಥವಾ ಜನಸಂಖ್ಯೆಯನ್ನ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಅಲ್ಲಿ ಜೀವಿಗಳ ಸಂಖ್ಯೆ ಹೆಚ್ಚುತ್ತಾ ಇದನೋ ಕಡಿಮೆ ಆಗ್ತಾ ಇದನೋ, ಅಲ್ಲಿ ಲಿಂಗಾನುಪಾತ ಎಷ್ಟ್ತಾ ಇದನೋ ಕಡಿಮೆ ಆಗ್ತಾ ಇದನೋ ಎನ್ನುವುದನ್ನ ತಿಳ್ಕೊಂಡ್ರೆ ನಾವು ಮುಂದಿನ ಕ್ರಮಗಳನ್ನ ಕೈಗೊಳ್ಳಬಹುದು. ಒಂದು ವೇಳೆ ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಹಾಗಾದ್ರೆ ಯಾಕೆ ಕಡಿಮೆ ಆಗ್ತಾ ಇದೆ? ಅವುಗಳಿಗೆ ಕಡಿಮೆ ಆಗಬಾರ್ದು ಅಂದ್ರೆ ಏನು ಮಾಡಬೇಕು? ಕ್ರಮಗಳನ್ನ ಕೈಗೊಳ್ಳಬಹುದು. ಲಿಂಗಾನುಪಾತ ಕಡಿಮೆ ಆಗ್ತಾ ಇದೆ, ಹಾಗಾದ್ರೆ ಯಾಕೆ ಕಡಿಮೆ ಆಗ್ತಾ ಇದೆ? ಏನಕ್ಕೆ ಕಡಿಮೆ ಆಗ್ತಾ ಇದೆ? ಹಾಗಾದ್ರೆ ಕಡಿಮೆ ಆಗದೆ ಇರೋಕೆ ಏನು ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವುದನ್ನ ನಿರ್ಧಾರವನ್ನ ತೆಗೆದುಕೊಳ್ಬಹುದು. ಈ ಒಂದು ವಿಚಾರಕ್ಕಾಗಿ ಜೀವಿ ಸಂದಣಿ ಎಂಬ ಕಾನ್ಸೆಪ್ಟ್ ಅನ್ನ ಕಂಡು ಹಿಡಿಯಲಾಗಿದೆ. ಯಾಕ್ರಿ ಸರ? ಇವಾಗ ನೋಡ್ರಿ, ಬನ್ನೇರುಘಟ್ಟ ಎಂಬ ಒಂದು ರಾಷ್ಟ್ರೀಯ ಉದ್ಯಾನವನ ಇದೆ. ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿನ ಎಲ್ಲಾ ಹುಲಿಗಳನ್ನ ಸೇರಿಸಿದ್ರೆ ಅದು ಜೀವಿ ಸಂದಣಿ. ಹಾಗಾದ್ರೆ ಒಂದು ವರ್ಷದಲ್ಲಿ ಜೀವಿ ಸಂದಣಿಯನ್ನ ನೋಡಿದಾಗ ಆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ 100 ಹುಲಿ ಇದ್ದು ಅಂತ ತಿಳ್ಕೊಡ್ರಿ. ಅಂದ್ರೆ 100 ಹುಲಿ ಇದೆ ಅಂತ ಎಲ್ಲಿಂದ ಗೊತ್ತಾಗುತ್ತೆ? ಜೀವಿ ಸಂದಣಿಯಿಂದ. ಮತ್ತೆ ಸ್ವಲ್ಪ ದಿನ ಬಿಟ್ಟು ಮತ್ತು ಆ ಒಂದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿನ ಎಲ್ಲಾ ಹುಲಿಗಳನ್ನ ಸೇರಿಸೋಣ. ಈ ಸರ್ತಿ ಎಷ್ಟಾಗ್ಬಿಟ್ಟು? 90 ಆಗ್ಬಿಟ್ಟು. ಹಾಗಾದ್ರೆ 100 ಇದ್ದದ್ದು ಎಷ್ಟಾಯ್ತು? 90 ಆಯ್ತು. ಅಂದ್ರೆ 10 ಹುಲಿಗಳು ಕಡಿಮೆ ಆಗಿದೆ. ಹಾಗಾದ್ರೆ ಯಾಕೆ ಹುಲಿಗಳು ಕಡಿಮೆ ಆಗ್ತಿದೆ? ಕಡಿಮೆ ಆಗಬಾರ್ದು. ಹುಲಿಗಳ ಸಂಖ್ಯೆನ ಜಾಸ್ತಿ ಮಾಡೋಕೆ ಏನು ಮಾಡಬೇಕು?
ಅವಾಗ ಸರ್ಕಾರ ಏನ್ ಮಾಡುತ್ತಂದ್ರೆ ಪ್ರಾಜೆಕ್ಟ್ಗಳನ್ನ ಸ್ಕೀಮ್ಗಳನ್ನ ಜಾರಿ ಮಾಡ್ತಾ ಬರುತ್ತೆ. ಹೌದೇ, ನಾಟ್ ಓನ್ಲಿ ಎಲ್ಲಾ ಜೀವಿಗಳ ಸಂಖ್ಯೆಯನ್ನ ಇವ್ರು ಲೆಕ್ಕ ಹಾಕ್ತಾ ಬರ್ತಾರೆ. ಕಡಿಮೆ ಆದ್ರೆ ಸಂಖ್ಯೆ ಜಾಸ್ತಿ ಆಗೋಕೆ ಏನ್ ಮಾಡ್ಬೇಕು ಅಂತ ಕ್ರಮಗಳನ್ನ ಕೈಗೊಳ್ತಾ ಬರ್ತಾರೆ. ಎಸ್, ಕ್ಲಿಯರ್ ಆಗೈತೆ ಸರ್? ಕ್ಲಿಯರ್ ಆಗೈತೆ ಸರ್? ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಯಾವ ಕಾನ್ಸೆಪ್ಟು? ಜೀವಿ ಸಂಧಾನಿ ಎಂಬ ಕಾನ್ಸೆಪ್ಟ್. ಇವಾಗ ಮುಂದಿನ ಕಾನ್ಸೆಪ್ಟ್ಗೆ ಹೋಗ್ತೀನಿ. ಜೀವಿ ಸಂಧಾನಿ ಮುಗಿತು, ಮುಂದೇನಂದ್ರೆ ಜೀವಿ ಸಮುದಾಯ. ಜೀವಿ ಸಮುದಾಯ ಹೊಸ ಪೇಜ್ ತಗೊಂತೀನಿ. ಎಸ್, ಮೂರನೇ ಕಾನ್ಸೆಪ್ಟ್ ಹೋಗೋಣ. ಮೂರನೇ ಕಾನ್ಸೆಪ್ಟ್ ಏನಂದ್ರೆ ಜೀವಿ ಸಮುದಾಯ. ಜೀವಿ ಸಮುದಾಯ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಕಮ್ಯುನಿಟಿ ಅಂತ ಕರಿತೀವಿ. ಏನಂತ ಕರಿತೀವಿ ಸರ್? ಕಮ್ಯುನಿಟಿ ಅಂತ ಕರಿತೀವಿ. ಜೀವಿ ಸಮುದಾಯ. ಸರ್ ಏನ್ ಸರ್ ಜೀವಿ ಸಮುದಾಯ ಅಂದ್ರೆ? ಬಹಳ ಸಿಂಪಲ್. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬರುವ ಎಲ್ಲಾ ಜೀವಿಗಳ ಸಮೂಹ ಅಥವಾ ಇನ್ನೊಂದು ಪದ ಹೇಳ್ಬೋದು ಇಲ್ಲಿ, ವಿವಿಧ ಪ್ರಭೇದಗಳ ಸಮೂಹವನ್ನ ಸಮುದಾಯ ಎನ್ನುತ್ತೇವೆ. ಎಸ್, ನೋಡಿ, ಇದನ್ನ ಧಾರವಾಡ ಎಂಬ ನಿರ್ದಿಷ್ಟ ಪ್ರದೇಶ ಅಂತ ತಿಳ್ಕೊಳ್ರಿ. ಇಲ್ಲಿ ಮಾನವ ಜೀವಿನೂ ಇದ್ದಾರೆ, ಅದೇ ರೀತಿಯಾಗಿ ಮಾವಿನ ಮರಗಳಿದ್ದಾವೆ, ಹಸುಗಳಿದ್ದಾವೆ, ಕತ್ತೆಗಳಿದ್ದಾವೆ, ಹಲವಾರು ಜೀವಿಗಳಿದ್ದಾವೆ. ಹೌದ್ರಿ? ಹಾಗಾದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರುವ ವಿವಿಧ ಪ್ರಭೇದಗಳ ಜೀವಿಗಳನ್ನ ಗುಂಪು ಮಾಡಿದಾಗ ಸಿಗೋದೇ ಸಮುದಾಯ, ಕಮ್ಯುನಿಟಿ. ಸಿಗೋದೇನು? ಸಮುದಾಯ, ಕಮ್ಯುನಿಟಿ. ಹೌದ್ರಿ? ಇವಾಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದೆ ಅಂತ ತಿಳ್ಕೊಳ್ರಿ. ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿರುವ ಎಲ್ಲಾ ಹುಲಿಗಳನ್ನ ಸೇರಿಸಿದ್ರೆ ಅದು ಜೀವಿ ಸಂಧಣಿ. ಎಲ್ಲಾ ಆನೆಗಳನ್ನ ಸೇರಿಸಿದ್ರೆ ಅದು ಜೀವಿ ಸಂಧಣಿ. ಎಲ್ಲಾ ಕುದುರೆಗಳನ್ನ ಸೇರಿಸಿದ್ರೆ ಅದು ಜೀವಿ ಸಂಧಣಿ. ಇದೇ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿರುವ ಎಲ್ಲಾ ಆನೆಗಳು, ಎಲ್ಲಾ ಹುಲಿಗಳು, ಎಲ್ಲಾ ಕುದುರೆಗಳನ್ನ ಸೇರಿಸಿದ್ರೆ ಇದೇ ಜೀವಿ ಸಮುದಾಯ, ಕಮ್ಯುನಿಟಿ. ಹೌದ್ರಿ? ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರುವ ಒಂದೇ ಜೀವಿಗಳನ್ನ ಗುಂಪು ಮಾಡಿದ್ರೆ ಜೀವಿ ಸಂಧಣಿ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರುವ ಎಲ್ಲಾ ವಿಧದ ಜೀವಿಗಳನ್ನ ಗುಂಪು ಮಾಡಿದ್ರೆ ಜೀವಿ ಸಮುದಾಯ. ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ. ಎಸ್, ಇದು ಮೂರನೇ ಪದ. ಇನ್ನು ನಾಲ್ಕನೇ ಪದ ಹೋಗ್ತೀನಿ. ವೆರಿ 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 ಇಂಪಾರ್ಟೆಂಟ್. ಜೀವಿ ಸಮೂಹ. ಇದನ್ನ ಸರ್ ಇಂಗ್ಲಿಷ್ ಅಲ್ಲಿ ಏನಂತೀವಿ ಅಂದ್ರೆ ಬಯೋಮ್ ಅಂತ ಕರಿತೀವಿ. ಎಸ್, ಹಾಗಾದ್ರೆ ಇಷ್ಟೊತ್ತು ನಾವು ನಿರ್ದಿಷ್ಟ ಪ್ರದೇಶ ಅಂತ ಕರೆದಿದ್ವಿ. ಇವ ನಿರ್ದಿಷ್ಟ ಪ್ರದೇಶ ಅಂತ ಕರೆಯಲ್ಲ. ಒಂದೇ ವಾಯುಗುಣದಲ್ಲಿ ಬರುವ ಎಲ್ಲಾ ಜೀವಿಗಳ ಸಮೂಹವನ್ನ ಅಥವಾ ವಿವಿಧ ಜೀವಿಗಳ ಗುಂಪನ್ನ ಜೀವಿ ಸಮೂಹ ಎನ್ನುತ್ತೇವೆ. ಒಂದೇ ವಾಯುಗುಣದ ಅಡಿಯಲ್ಲಿ ಬರುವ ಎಲ್ಲಾ ಜೀವಿಗಳು ಅಥವಾ ವಿವಿಧ ಜೀವಿಗಳ ಸಮೂಹವನ್ನ ಜೀವಿ ಸಮೂಹ ಎನ್ನುತ್ತೇವೆ. ವಿವಿಧ ಜೀವಿಗಳ ಗುಂಪನ್ನ ಜೀವಿ ಸಮೂಹ ಎನ್ನುತ್ತೇವೆ. ಹೌದ್ರಿ? ಎಸ್, ಅಲ್ಲಿ ನಿರ್ದಿಷ್ಟ ಪದ, ಇಲ್ಲಿ ನಿರ್ದಿಷ್ಟ ವಾಯುಗುಣ.
ಹಾಗಾದ್ರೆ ಸರ್ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಭೂಮಿ ಮೇಲಿನ ಎಲ್ಲಾ ಭಾಗದಲ್ಲೂ ಒಂದೇ ವಿಧದ ವಾಯುಗುಣ ಇದೆನಾ? ಇಲ್ಲ. ನೋಡ್ತಾ ಬನ್ನಿ, ಇವಾಗ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಇದನ್ನ ಸೂರ್ಯ ಅನ್ಕೊಳ್ರಿ, ಇದನ್ನ ಸೂರ್ಯ ಅನ್ಕೊಳ್ರಿ. ಅದೇ ರೀತಿಯಾಗಿ ಇದನ್ನ ನೀವು ಏನ್ ಅನ್ಕೋಬೇಕಂದ್ರೆ ಭೂಮಿ ಅನ್ಕೋಬೇಕು. ಏನ್ ಅನ್ಕೋಬೇಕ್ರಿ? ಭೂಮಿ ಅನ್ಕೋಬೇಕು. ಎಸ್, ಹಾಗಾದ್ರೆ ಇಲ್ಲಿ ಚಿತ್ರ ತೆಗೆದೀನಿ, ಸೂರ್ಯ ಮತ್ತು ಭೂಮಿ, ಸೂರ್ಯ ಮತ್ತು ಭೂಮಿ. ಎಸ್, ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳುತ್ತೆ. ನೋಡಿ, ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುತ್ತೆ. ಹಾಗಾಗಿ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ತಾಪಮಾನ ಏನಿರುತ್ತೆ ಅಂದ್ರೆ ಹೆಚ್ಚಿರುತ್ತೆ. ಅದೇ ರೀತಿಯಾಗಿ ಸಮಭಾಜಕ ವೃತ್ತದ ಮೇಲೆ ಹೋದಂತೆಲ್ಲ, ಸಮಭಾಜಕ ವೃತ್ತದ ಕೆಳಗಡೆ ಬಂದಂತೆಲ್ಲ, ಸಮಭಾಜಕ ವೃತ್ತದ ಮೇಲೆ ಹೋದಂತೆಲ್ಲ, ಸಮಭಾಜಕ ವೃತ್ತದ ಕೆಳಗಡೆ ಬಂದಂತೆಲ್ಲ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುತ್ತೆ. ಈ ಪ್ರದೇಶದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುತ್ತೆ. ಹಾಗಾಗಿ ಇಲ್ಲಿ ಏನಿರುತ್ತೆ ಅಂದ್ರೆ ತಾಪಮಾನ ಸ್ವಲ್ಪ ಕಡಿಮೆ ಇರುತ್ತೆ ಸಮಭಾಜಕ ವೃತ್ತಕ್ಕೆ ಕಂಪೇರ್ ಮಾಡಿದಾಗ. ಅದೇ ರೀತಿಯಾಗಿ ಮತ್ತು ಸಮಭಾಜಕ ವೃತ್ತದಿಂದ ಮೇಲೆ ಹೋದಂತೆಲ್ಲ, ಮತ್ತು ಸಮಭಾಜಕ ವೃತ್ತದಿಂದ ಕೆಳಗಡೆ ಹೋದಂತೆಲ್ಲ, ಅಂದ್ರೆ ಧ್ರುವ ಪ್ರದೇಶದ ಕಡೆ ಹೋದಂತೆಲ್ಲ ಸೂರ್ಯನ ಕಿರಣಗಳು ಇನ್ನೂ ಓರೆಯಾಗಿ ಬೀಳುತ್ತೆ. ಹಾಗಾಗಿ ಇಲ್ಲಿ ತಾಪಮಾನ ಅತ್ಯಂತ ಕಡಿಮೆ ಇರುತ್ತೆ. ಹಾಗಾಗಿ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಶೀತ ಪ್ರದೇಶ ಅಂತ ಕರಿತೀವಿ. ಏನಂತ ಕರಿತೀವಿ ಸರ್? ಶೀತ ಪ್ರದೇಶ ಅಂತ ಕರಿತೀವಿ. ಇವಾಗ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ. ಭೂಮಿಯ ಮೇಲೆ ಒಂದೇ ವಿಧದ ವಾಯುಗುಣ ಇಲ್ಲ, ಭೂಮಿಯ ಮೇಲೆ ವಿಧದ ವಾಯುಗುಣ ಇದೆ. ಇದಕ್ಕೆ ಕಾರಣ ಏನು ಅಂದ್ರೆ, ಕೆಲವು ಪ್ರದೇಶಗಳಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ರೆ, ಇನ್ನು ಕೆಲವು ಪ್ರದೇಶಗಳಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುತ್ತೆ. ಎಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತಲ್ಲ ಅಲ್ಲಿ ತಾಪಮಾನ ಜಾಸ್ತಿ ಇದೆ, ಎಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುತ್ತಲ್ಲ ಅಲ್ಲಿ ತಾಪಮಾನ ಕಡಿಮೆ ಇದೆ. ಹಾಗಾದ್ರೆ ಈ ಸಮಭಾಜಕ ವೃತ್ತದ ಪ್ರದೇಶವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಉಷ್ಣವಲಯ ಅಂತ ಕರಿತೀವಿ. ಈ ಸಮಭಾಜಕ ವೃತ್ತದಿಂದ ಮೇಲೆ ಹೋದಂತೆಲ್ಲ ಅಂದ್ರೆ 66.5 ಡಿಗ್ರಿ, ಸಮಭಾಜಕ ವೃತ್ತದಿಂದ ಕೆಳಗಡೆ ಬಂದಂತೆಲ್ಲ ಅಂದ್ರೆ 66.5 ಡಿಗ್ರಿ, ಇದನ್ನ ಸಮಶೀತೋಷ್ಣ ವಲಯ ಅಂತೀವಿ. ಇನ್ನೂ ಮೇಲೆ ಹೋದ್ರೆ ಅಂದ್ರೆ ಧ್ರುವ ಪ್ರದೇಶಗಳಲ್ಲಿ ಪೂರ್ತಿ ಓರೆಯಾಗಿ ಬೀಳುತ್ತೆ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಶೀತ ಪ್ರದೇಶ ಅಂತ ಕರಿತೀವಿ. ಹೀಗೆ ಭೂಮಿಯ ಮೇಲೆ ವಿವಿಧ ವಾಯುಗುಣ ಇದೆಯಲ್ಲ, ಈ ರೀತಿಯಾದ ವಾಯುಗುಣವನ್ನ ನೋಡ್ತಾ ಬಂದಾಗ ಒಂದೊಂದು ನಿರ್ದಿಷ್ಟ ವಾಯುಗುಣದಲ್ಲಿ ಬರುವ ವಿವಿಧ ಜೀವಿಗಳ ಗುಂಪನ್ನ ನಾವು ಏನಂತ ಕರಿತೀವಿ ಅಂದ್ರೆ ಜೀವಿ ಸಮೂಹ ಅಂತ ಕರಿತೀವಿ. ಹಾಗಾದ್ರೆ ವಾಯುಗುಣವನ್ನ ಆಧರಿಸಿ ಭೂಮಿಯ ಮೇಲೆ ಎಷ್ಟು ಬಯೋಮ್ಗಳನ್ನ, ಎಷ್ಟು ಜೀವಿ ಸಮೂಹಗಳನ್ನ ಮಾಡ್ಕೊಂಡಿದೀವಿ ಅಂದ್ರೆ 7. ಎಷ್ಟು ಬಯೋಮ್ಗಳನ್ನ, ಎಷ್ಟು ಜೀವಿ ಸಮೂಹಗಳನ್ನ ಮಾಡ್ಕೊಂಡಿದೀವಿ ಸರ್? 7 ಜೀವಿ ಸಮೂಹಗಳನ್ನ ಮಾಡ್ಕೊಂಡಿದ್ವಿ. ಕ್ಲಿಯರ್ ಆಗ್ತಾ ಇದೆನಾ? ಅರ್ಥ ಆಗ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಸರ್. ಎಸ್. ಹಾಗಾದ್ರೆ ವಿವಿಧ ವಾಯುಗುಣವನ್ನ ಆಧರಿಸಿ ಭೂಮಿಯ ಮೇಲೆ ಎಷ್ಟು ಬಯೋಮ್ಗಳನ್ನ ಮಾಡ್ಕೊಂಡಿದೀವಿ, ಎಷ್ಟು ಜೀವಿ ಸಮೂಹಗಳನ್ನ ಮಾಡ್ಕೊಂಡಿದೀವಿ? 7. ಅದರಲ್ಲಿ ಒಂದೇದು ಯಾವ್ದಂದ್ರೆ ಸರ್ ಟಂಡ್ರಾ ಬಯೋಮ್ ಅಥವಾ ಟಂಡ್ರಾ ಜೀವಿ ಸಮೂಹ ಅಂತೀವಿ. ಹಾಗಾದ್ರೆ ಸರ್ ಈ ಟಂಡ್ರಾ ಬಯೋಮ್ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ತೋರಿಸ್ಬಿಡ್ತೀನಿ ನೋಡ್ರಿ, ನಾನು ತೋರಿಸ್ಬಿಡ್ತೀನಿ. ಟಂಡ್ರಾ ಬಯೋಮ್ ಎಲ್ಲಿ ಬರುತ್ತೆ ಅಂದ್ರೆ ಧ್ರುವ ಪ್ರದೇಶಗಳಲ್ಲಿ, ಅಂದ್ರೆ ಉತ್ತರ ಮತ್ತು ದಕ್ಷಿಣ ಧ್ರುವ ಪ್ರದೇಶದಲ್ಲಿ ವಿಧದ ಜೀವಿಗಳು ಕಂಡು ಬರುತ್ತೆ. ಆದ್ರೆ ಒಂದೇ ವಾಯುಗುಣ ಇರುತ್ತೆ. ಇದನ್ನ ಟಂಡ್ರಾ ಬಯೋಮ್ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇ ನೋಡಿ ಸರ್ ಟೈಗಾ ಬಯೋಮ್ ಸರ್. ಹಾಗಾದ್ರೆ ಈ ಟೈಗಾ ಬಯೋಮ್ ಅನ್ನೋದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಉತ್ತರ ಯುರೋಪ್. ನಿಮ್ಗೆ ಗೊತ್ತಿರುತ್ತೆ, ಇಲ್ಲಿ ಯುರೋಪ್ ಖಂಡ ಇದೆ, ಅದರಲ್ಲೂ ವಿಶೇಷವಾಗಿ ಉತ್ತರ ಯುರೋಪ್. ಅದೇ ರೀತಿಯಾಗಿ ಏಷ್ಯಾ,
ಅದೇ ರೀತಿಯಾಗಿ ಉತ್ತರ ಅಮೆರಿಕ ಎಸ್, ಈ ಪ್ರದೇಶಗಳಲ್ಲಿ ಕಂಡುಬರುವ ಜೀವಿ ಸಮೂಹವನ್ನ ಟೈಗಾ ಜೀವಿ ಸಮೂಹ ಅಂತ ಕರಿತೀವಿ. ಅಂದ್ರೆ ಈ ಎಲ್ಲಾ ಪ್ರದೇಶಗಳಲ್ಲಿ ಒಂದೇ ವಿಧದ ವಾಯುಗುಣ ಇದೆ ಅಂತ ಅರ್ಥ. ಸರ್ ನೆನಪಿರ್ಲಿ, ಮೊನ್ನೆ CTI ನಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಈ ಟೈಗಾ ಬಯೋಮ್ಗೆ ಇನ್ನೊಂದು ಹೆಸರಿದೆ, ಬೋರಿಯಲ್ ಫಾರೆಸ್ಟ್ ಅಂತ. ಬೋರಿಯಲ್ ಫಾರೆಸ್ಟ್ ಅಂದ್ರೂ ಒಂದೇ, ಟೈಗಾ ಬಯೋಮ್ ಅಂದ್ರೂ ಕೂಡ ಒಂದೇ. ಎಸ್, 2 ವಿಧದ ಬಯೋಮ್ ಅನ್ನ ನೋಡಿದ್ವಿ. ಇನ್ನ 3ನೇ ಬಯೋಮ್ ಅನ್ನ ನೋಡ್ತಾ ಬಂದಾಗ ಸಮಶೀತೋಷ್ಣ ಬಯೋಮ್. ಸರ್ ಹಾಗಾದ್ರೆ ಈ ಸಮಶೀತೋಷ್ಣ ಬಯೋಮ್ ಎಲ್ಲಿ ಕಂಡು ಬರುತ್ತೆ? ಎಸ್ ನೋಡ್ರಿ, ಮಧ್ಯ ಏಷ್ಯಾ, ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ, ಚೀನಾ, ಜಪಾನ್ ದೇಶಗಳಲ್ಲಿ ಇದು ಕಂಡುಬರುತ್ತೆ, ಸಮಶೀತೋಷ್ಣ ಬಯೋಮ್ 3ನೇದು. ಇನ್ನ 4ನೇದು ನೋಡ್ತಾ ಬಂದಾಗ ಉಷ್ಣ ವಲಯದ ಬಯೋಮ್ ಅಥವಾ ಇದನ್ನು ಇನ್ನೊಂದು ಹೆಸರಿಂದ ಕರಿತೀವಿ, ಉಷ್ಣ ವಲಯದ ಮಳೆಕಾಡುಗಳು, ರೇನಿ ಫಾರೆಸ್ಟ್. ಉಷ್ಣ ವಲಯದ ಮಳೆಕಾಡುಗಳು. ಸರ್, ಉಷ್ಣ ವಲಯದ ಮಳೆಕಾಡುಗಳು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಸಮಭಾಜಕ ವೃತ್ತ ಪ್ರದೇಶದಲ್ಲಿ. ಎಲ್ಲಿ ಕಂಡು ಬರುತ್ತೆ? ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಕಂಡು ಬರುತ್ತೆ. ಎಷ್ಟಾಯ್ತು? 4 ಆಯ್ತು. ಇನ್ನ 5ನೇದನ್ನ ನೋಡ್ತಾ ಬಂದಾಗ ಸವನ್ನಾ ಬಯೋಮ್. ಸರ್, ಈ ಸವನ್ನಾ ಬಯೋಮ್ ಅನ್ನೋದು ಕೂಡ ಒಂದು ಬಯೋಮ್. ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತೆ. 5 ಇನ್ನು 6ನೇದು ಮರುಭೂಮಿ ಬಯೋಮ್, ಡೆಸರ್ಟ್ ಬಯೋಮ್ ಅಂತೀವಿ, ಮರುಭೂಮಿ ಬಯೋಮ್. ನೋಡಿ, ಥಾರ್ ಮರುಭೂಮಿ, ಗೋಬಿ ಮರುಭೂಮಿ, ಅಟಕಾಮ ಮರುಭೂಮಿ, ಸಹರಾ ಮರುಭೂಮಿ, ಇವೆಲ್ಲ ಮರುಭೂಮಿ ಬಯೋಮ್ಗೆ ಎಕ್ಸಾಂಪಲ್. ಅದೇ ರೀತಿಯಾಗಿ ಕೊನೆಯ ಬಯೋಮ್ ಬರುತ್ತೆ ಹುಲ್ಲುಗಾವಲು ಬಯೋಮ್, ಗ್ರಾಸ್ಲ್ಯಾಂಡ್ ಬಯೋಮ್ ಅಂತೀವಿ, ಹುಲ್ಲುಗಾವಲು ಬಯೋಮ್. ಸರ್ ಹಾಗಾದ್ರೆ ಹುಲ್ಲುಗಾವಲು ಬಯೋಮ್ ಅಂತ ಬಂದಾಗ ನೋಡಿ, ಸ್ಟೆಪಿಸ್ ಹುಲ್ಲುಗಾವಲು ಅಂತ ಬರುತ್ತೆ, ಪ್ರೈರಿ ಹುಲ್ಲುಗಾವಲು ಅಂತ ಬರುತ್ತೆ. ಎಸ್, ಈ ಎಲ್ಲಾ ಪ್ರದೇಶಗಳಲ್ಲಿ ಕಂಡುಬರುವ ಬಯೋಮ್ಗಳೇ ಹುಲ್ಲುಗಾವಲು ಬಯೋಮ್ಗಳು. ಎಂಥ ಬಯೋಮ್ಗಳು ಸರ್? ಹುಲ್ಲುಗಾವಲು ಬಯೋಮ್ಗಳು. ಹಾಗಾದ್ರೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ. ಸರ್ ಇನ್ನೊಂದ್ಸರಿ ಹೇಳ್ತೀನಿ, ಪರಿಸರ ವ್ಯವಸ್ಥೆಯ ಹಂತಗಳು ಅಂತ ಬಂದಾಗ 6 ಬರುತ್ತೆ. 1ನೇದು ಪ್ರಭೇದ, 2ನೇದು ಜೀವಿ ಸಂಧಣಿ, 3ನೇದು ಜೀವಿ ಸಮೂಹ, 4ನೇದು ಜೀವಿ ಸಮುದಾಯ. ಈ ಸಬ್ಜೆಕ್ಟ್ ಹೆಂಗಿದೆ ಅಂದ್ರೆ ಬರೀ ಪದಗಳನ್ನ ನೆನ್ಪಿಡೋಕೆ ಆಗಲ್ಲ, ಆದ್ರೂ ನಾನು ನಿಮ್ಗೆ ನೀಟಾಗಿ ಒತ್ತಿ ಹೇಳ್ತಾ ಇದ್ದೀನಿ. ಎಸ್, ಇದು 4ನೇದು. ಇನ್ನು 5ನೇದಂತ ಬಂದಾಗ ಆಲ್ರೆಡಿ ನಾನು ನಿಮಗೆ ಬರ್ದಿದ್ದೆ, ಪರಿಸರ ವ್ಯವಸ್ಥೆ ಅಂತ ಬರುತ್ತೆ. 5ನೇ ಹಂತ ಏನು ಅಂದ್ರೆ ಪರಿಸರ ವ್ಯವಸ್ಥೆ. ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ, ಪರಿಸರ ವ್ಯವಸ್ಥೆ ಅಂದ್ರೆ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಅನುವರ್ತನೆ. ಪರಿಸರ ವ್ಯವಸ್ಥೆ ಅಂದ್ರೆ ಏನು ಸರ್? ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಅನುವರ್ತನೆ. ಅನುವರ್ತನೆಯನ್ನು ನಾವು ಪರಿಸರ ವ್ಯವಸ್ಥೆ ಅಂತೀವಿ. ಎಸ್, ಇದು 5ನೇ ಹಂತ, ಪರಿಸರ ವ್ಯವಸ್ಥೆ, ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಅನುವರ್ತನೆಯನ್ನ ಪರಿಸರ ವ್ಯವಸ್ಥೆ ಅಂತೀವಿ, ಇಕೋಸಿಸ್ಟಮ್ ಅಂತೀವಿ. ಈ ಪರಿಸರ ವ್ಯವಸ್ಥೆ ಎಂಬ ಪದವನ್ನ, ಇಕೋಸಿಸ್ಟಮ್ ಎಂಬ ಪದವನ್ನು ಕೊಟ್ಟಿದ್ದು ಎಜಿ ಟಾನ್ಸ್ಲೆ ಅಂತ ಹೇಳಿದ್ವಿ. ಈ ಪರಿಸರ ವ್ಯವಸ್ಥೆಯಲ್ಲಿ 2 ವಿಧ ಇದೆ. ಒಂದು ಭೂ ಪರಿಸರ ವ್ಯವಸ್ಥೆ, ಇನ್ನೊಂದೇನಂದ್ರೆ ಜಲ ಪರಿಸರ ವ್ಯವಸ್ಥೆ. ನೋಡಿ ಸರ್, ಭೂ ಪರಿಸರ ವ್ಯವಸ್ಥೆ ಅಂದ್ರೆ ನೆಲ, ಅಂದ್ರೆ ಭೂಮಿಯ ಮೇಲಿನ ಮಣ್ಣು. ಅಂದ್ರೆ ಈ ನೆಲದ ಮೇಲೆ ಜೈವಿಕ ಘಟಕಗಳು ಇದೆ, ಅಜೈವಿಕ ಘಟಕಗಳು ಇದೆ. ಹಾಗಾದ್ರೆ ನೆಲದ ಮೇಲಿನ ಜೈವಿಕ ಘಟಕಗಳು ಮತ್ತು ಅಜೈವಿಕ ಘಟಕಗಳ ನಡುವೆ ಅನುವರ್ತನೆ ನಡೆದ್ರೆ ಅದು ಭೂ ಪರಿಸರ ವ್ಯವಸ್ಥೆ. ನಾನೇನು ಹೇಳಿದ್ದೆ? ಒಟ್ಟಾರೆಯಾಗಿ ಜೈವಿಕ ಅಜೈವಿಕ ಘಟಕಗಳ ನಡುವಿನ ಅನುವರ್ತನೆ ಪರಿಸರ ವ್ಯವಸ್ಥೆ. ಭೂಮಿಯ ಮೇಲಿರುವ
ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಅನುವರ್ತನೆ ನಡೆದರೆ ಅದು ಭೂಪರಿಸರ ವ್ಯವಸ್ಥೆ. ಅದೇ ರೀತಿಯಾಗಿ ನೀರಿನಲ್ಲಿರುವ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ನೀರಿನಲ್ಲಿರುವ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಅನುವರ್ತನೆ ನಡೆದರೆ ಅದು ಜಲ ಪರಿಸರ ವ್ಯವಸ್ಥೆ. ಭೂಪರಿಸರ ವ್ಯವಸ್ಥೆಗೆ ಇಂಗ್ಲಿಷಲ್ಲಿ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತೀವಿ. ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತೀವಿ. ಜಲ ಪರಿಸರ ವ್ಯವಸ್ಥೆಗೆ ಇಂಗ್ಲಿಷಲ್ಲಿ ಅಕ್ವಾಟಿಕ್ ಇಕೋಸಿಸ್ಟಮ್ ಅಂತೀವಿ. ಅಕ್ವಾಟಿಕ್ ಇಕೋಸಿಸ್ಟಮ್ ಅಂತ ಕರಿತೀವಿ. ಎಸ್, ಹಾಗಾದ್ರೆ ಪರಿಸರ ವ್ಯವಸ್ಥೆಯಲ್ಲಿ ಎಷ್ಟು ವಿಧ ಇದೆ? 2 ವಿಧ ಇದೆ. ಒಂದು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್, ಇನ್ನೊಂದು ಅಕ್ವಾಟಿಕ್ ಎಕೋಸಿಸ್ಟಮ್. ಇದು 5ನೇ ಹಂತ. ಇನ್ನು 6ನೇ ಹಂತವನ್ನು ನೋಡ್ತಾ ಬಂದಾಗ ಜೀವಿಗೋಳ ಬಯೋಸ್ಪಿಯರ್ ಅಂತೀವಿ. ಇಂಗ್ಲಿಷಲ್ಲಿ ಏನಂತೀವಿ ಸರ್? ಬಯೋಸ್ಪಿಯರ್. ಹಾಗಾದ್ರೆ ಅತ್ಯಂತ ಸಣ್ಣ ಮಟ್ಟದ ಜೀವಿಯಿಂದ ಹಿಡಿದು ಉನ್ನತ ಮಟ್ಟದ ಜೀವಿಗಳು ಜೀವಿಸಲು ಇರುವ ಪ್ರದೇಶನೇ ಜೀವಿಗೋಳ. ಸಣ್ಣ ಮಟ್ಟದ ಜೀವಿಗಳಿಂದ ಹಿಡಿದು ಉನ್ನತ ಮಟ್ಟದ ಜೀವಿಗಳು ವಾಸಿಸಲು ಇರುವ ಪ್ರದೇಶನೇ ಜೀವಿಗೋಳ. ಸರ್ ನೋಡಿ, ಸೌರಮಂಡಲದಲ್ಲಿ 8 ಗ್ರಹಗಳಿದಾವೆ. ಈ 8 ಗ್ರಹಗಳನ್ನ ನೋಡ್ತಾ ಬಂದಾಗ ಒಂದೇ ಒಂದು ಗ್ರಹದಲ್ಲಿ ಜೀವಿಗಳು ಕಂಡು ಬರುತ್ತೆ. ಆ ಒಂದು ಗ್ರಹ ಯಾವುದಂದ್ರೆ ಭೂಮಿ. ಹಾಗಾಗಿ ಭೂಮಿಯನ್ನ ನಾವು ಏನಂತ ಕರಿತೀವಿ? ಜೀವಿಗೋಳ ಅಂತ ಕರಿತೀವಿ. ಏನಂತ ಕರಿತೀವಿ? ಜೀವಿಗೋಳ. ಅಂದ್ರೆ ಭೂಮಿಯಲ್ಲಿ ಸಣ್ಣ ಮಟ್ಟದ ಜೀವಿಯಿಂದ ಹಿಡಿದು ಉನ್ನತ ಮಟ್ಟದ ಜೀವಿಗಳು ವಾಸಿಸ್ತವೆ. ಇಂತಹ ಜೀವಿಗಳು ವಾಸಿಸಲು ಬೇಕಾದ ವಸ್ತುಗಳಿದೆ. ಹಾಗಾಗಿ ಇಡೀ ಭೂಮಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಜೀವಿಗೋಳ ಅಂತ ಕರಿತೀವಿ. ಹಾಗಾದ್ರೆ ನೋಡಿ ಸರ್, ಒಂದು ಜೀವಿ ವಾಸಿಸಲು ಏನು ಬೇಕಂದ್ರೆ ವಾಯುಗೋಳ ಬೇಕು. ಇದೇ ಒಂದು ಜೀವಿ ವಾಸಿಸಲು ಏನು ಬೇಕಂದ್ರೆ ಶಿಲಾಗೋಳ ಬೇಕು, ಅಂದ್ರೆ ಮಣ್ಣು. ಇದೇ ಒಂದು ಜೀವಿ ವಾಸಿಸಲು ಏನು ಬೇಕಂದ್ರೆ ಜಲಗೋಳ ಬೇಕು. ಏನು ಬೇಕು? ಜಲಗೋಳ. ಹಾಗಾದ್ರೆ ವಾಯುಗೋಳ, ಶಿಲಾಗೋಳ, ಜಲಗೋಳ. ಈ 3 ಗೋಳಗಳನ್ನ ಒಳಗೊಂಡಿರುವುದೇ ಜೀವಿಗೋಳ. ಏನು ಸರ್? ಜೀವಿಗೋಳ. ನೋಡ್ರಿ, ಬೇಕಂದ್ರೆ ವಿಚಾರ ಮಾಡ್ರಿ. ಒಂದು ಜೀವಿ ವಾಸಿಸೋಕೆ ಗಾಳಿ ಬೇಕು, ಅದು ವಾಯುಗೋಳದಿಂದ ಸಿಗುತ್ತೆ. ನೀರು ಬೇಕು, ಜಲಗೋಳದಿಂದ ಸಿಗುತ್ತೆ. ಆಹಾರ ಧಾನ್ಯಗಳು ಬೇಕು, ಅದು ಶಿಲಾಗೋಳದಿಂದ ಸಿಗುತ್ತೆ. ಈ ಎಲ್ಲಾ 3 ಗೋಳಗಳು ಭೂಮಿ ಎಂಬ ಗ್ರಹದಲ್ಲಿ ಮಾತ್ರ ಕಂಡು ಬರ್ತವೆ. ಹಾಗಾಗಿನೇ ಭೂಮಿ ಎಂಬ ಗ್ರಹದಲ್ಲಿ ಮಾತ್ರ ಜೀವಿಗಳು ವಾಸಿಸ್ತಾ ಇದೆ. ಹೀಗಾಗಿ ಭೂಮಿ ಎಂಬ ಗ್ರಹವನ್ನ ಜೀವಿಗೋಳ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಜೀವಿಗೋಳ ಅಂತ ಕರಿತೀವಿ. ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ. ಇವಾಗ ನಾನು ಸಂಪೂರ್ಣ ಕ್ಲಾರಿಟಿ ಕೊಟ್ಟು ಬಿಡ್ತೀನಿ. ಇದು ಒಂದು ಭೂಮಿ ಅನ್ಕೊಡ್ರಿ. ಈ ಭೂಮಿ ಒಂದು ಜೀವಿಗೋಳ. ಈ ಭೂಮಿಯ ಮೇಲೆ ಸರಿಸುಮಾರು 71% ನೀರಿದೆಯಲ್ಲ. ಹಾಗಾದ್ರೆ 29% ನೆಲ ಇದೆಯಲ್ಲ. ಹೌದ್ರಿ? ನೋಡಿ ಸರ್, ಈ ನೀರಿದೆಯಲ್ಲ, ಅದು ಏನಂದ್ರೆ ಜಲ ಪರಿಸರ ವ್ಯವಸ್ಥೆ. ನೆಲ ಇದೆಯಲ್ಲ, ನೆಲ ಪರಿಸರ ವ್ಯವಸ್ಥೆ. ಹಾಗಾದ್ರೆ ಒಂದು ಜಲ ಪರಿಸರ ವ್ಯವಸ್ಥೆ, ಒಂದು ನೆಲ ಪರಿಸರ ವ್ಯವಸ್ಥೆ. ಇಡೀ ಭೂಮಿ ಒಂದು ಜೀವಿಗೋಳ. ಈ ಜೀವಿಗೋಳದಲ್ಲಿ 2 ಪರಿಸರ ವ್ಯವಸ್ಥೆ ಇದೆ. ಎಷ್ಟು ಪರಿಸರ ವ್ಯವಸ್ಥೆ ಇದೆ? 2 ಪರಿಸರ ವ್ಯವಸ್ಥೆ ಇದೆ. ಒಂದು ಜಲ ಪರಿಸರ ವ್ಯವಸ್ಥೆ, ಇನ್ನೊಂದು ಭೂ ಪರಿಸರ ವ್ಯವಸ್ಥೆ ಅಥವಾ ನೆಲ ಪರಿಸರ ವ್ಯವಸ್ಥೆ. ಅದೇ ರೀತಿಯಾಗಿ ಇದೇ ಭೂಮಿ ಮೇಲೆ ವಿವಿಧ ವಾಯುಗುಣ ಇದೆಯಲ್ಲ, ವಿವಿಧ ವಾಯುಗುಣಗಳನ್ನು ಅನುಸರಿಸಿ ಎಷ್ಟು ಬಯೋಮ್ಗಳನ್ನ ಮಾಡ್ಕೊಂಡಿದ್ವಿ? 7 ಬಯೋಮ್ಗಳನ್ನ ಮಾಡ್ಕೊಂಡಿದ್ವಿ. ಹೌದ್ರಿ? ಈ ಒಂದೊಂದು ಬಯೋಮ್ನಲ್ಲಿ ಹಲವಾರು ಜೀವಿ ಸಮುದಾಯ ಇದೆ, ಹಲವಾರು ಜೀವಿ ಸಂಧಣಿ ಇದೆ, ಹಲವಾರು ಪ್ರಭೇದಗಳು ಇದೆ. ದಿಸ್ ಈಸ್ ವಾಟ್ ಪರಿಸರ ವ್ಯವಸ್ಥೆಯ ಹಂತಗಳು. ಇದು ಏನು ಸರ್? ಪರಿಸರ ವ್ಯವಸ್ಥೆಯ ಹಂತಗಳು. ಕ್ಲಿಯರ್ ಆಗೈತಾ? ಇಡೀ ಭೂಮಿ ಒಂದು ಜೀವಿಗೋಳ. ಈ ಜೀವಿಗೋಳದಲ್ಲಿ 2 ಪರಿಸರ ವ್ಯವಸ್ಥೆ ಇದೆ. ಒಂದು ಜಲ ಪರಿಸರ ವ್ಯವಸ್ಥೆ, ಇನ್ನೊಂದು ಭೂ ಪರಿಸರ ವ್ಯವಸ್ಥೆ. ಇದೇ ಭೂಮಿಯ ಮೇಲೆ ಹಲವಾರು ಜೀವಿಗೋಳ ಇದೆ, ಜೀವಿ ಸಮೂಹ ಇದೆ, ಬಯೋಮ್ ಇದೆ, ಅಂದ್ರೆ 7 ಇದೆ. ಹೌದ್ರಿ?
ಹೀಗೆ ಜೀವಿ ಸಮೂಹ 7 ಇದೆ, ಹಲವಾರು ಜೀವಿ ಸಮುದಾಯ ಇದೆ, ಹಲವಾರು ಜೀವಿ ಸಂದಣಿ ಇದೆ, ಹಲವಾರು ಪ್ರಭೇದ ಇದೆ. ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ. ಯಾಕೆ ಪದೇ ಪದೇ ರಿಪೀಟ್ ಮಾಡಿದ್ದೀನಿ ಈ ಪದಗಳನ್ನ, ಕಾನ್ಸೆಪ್ಟ್ಗಳನ್ನ ಅಂದ್ರೆ ಇದು ಹೊಸದು, ಇವುಗಳ ಬಗ್ಗೆ ನಿಮಗೆ ಅರಿವೇ ಇಲ್ಲ. ನಿಮಗೆ ಅಂದ್ರೆ ಆಲ್ಮೋಸ್ಟ್ ಆಸ್ಪಿರೆಂಟ್ಸ್ಗೆ ಸ್ಟಾರ್ಟಿಂಗ್ ಬಂದಾಗ ಹೌದ್ರಿ, ಹೊಸ ಪದಗಳಿರುತ್ತೆ, ಹೊಸ ಕಾನ್ಸೆಪ್ಟ್ ಇರುತ್ತೆ, ಹೊಸ ಮೀನಿಂಗ್ ಇರುತ್ತೆ. ಹಾಗಾಗಿ ಒತ್ತಿ ಒತ್ತಿ ಹೇಳಿದ್ದೀನಿ. ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಎಸ್ ಸರ್, ಉಳಿದ ವಿಚಾರಗಳನ್ನ ನಂತರದ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಯಾರಾದ್ರೂ ನಿಮ್ಮ ಫ್ರೆಂಡ್ಗಳಿದ್ರೆ ಜಾಯಿನ್ ಆಗೋಕೆ ಹೇಳಿ. ಕ್ವಾಲಿಟಿ ಕ್ಲಾಸಸ್ ಇರುತ್ತೆ. ಹೌದ್ರಿ, ಎಕ್ಸಾಮ್ ಓರಿಯೆಂಟೆಡ್ ಕ್ಲಾಸಸ್ ಅನ್ನ ಮಾಡ್ತಾ ಹೋಗ್ತೀವಿ. ಎಕ್ಸಾಮ್ ಓರಿಯೆಂಟೆಡ್ ಸ್ಟ್ರಾಟಜಿ ಇರುತ್ತೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಒನ್ ಅಂಡ್ ಆಲ್.